ಭಗವಂತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠ ದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶ್ರೀಂ ವಿಜೇತಾಂ ಭುವಿ ಯಸ್ತಾತ್ಮೀಯ ಪರಂಬರ ಪ್ರದಗುರೌ ವೈರಾಗ್ಯ ಭಾಗ್ಯೋ ದಧೌ ವೇದಾಂತಾಮೃತ ಸಾರವಂತಮನಗಾತ್ ಶ್ರೀ ಶ್ರೀನಿವಾಸಾದ್ಗುರೋ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणैति त्वयिगागमान्तम् आचार्य भक्ति परिपूतमनर्घशीलम् गोपालदेशिकं मुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारि कृपात्तचिह्नं श्री श्रीनिवासमुनिवर्यमहं प्रपद्ये। श्रीनारायण योगीन्द्रवरदारि कृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने तत्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्छायमञ्चितोरस्थलं श्रिया जनाचलशृङ्गारमञ्जलिर्मम गाहताम्। भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। ಮುಂಡಕೋಪನಿಷತ್ ಭಾಷ್ಯದಲ್ಲಿ ಎರಡನೆಯ ಮುಂಡಕದ ಮೊದಲನೇ ಖಂಡ ಆ ಭಾಗವನ್ನ ನೋಡ್ತಾ ಇದ್ದೀವಿ. ಈ ಖಂಡದಲ್ಲಿ ಅಂಗೀರಸರು ಶೌನಕರಿಗೆ ಏನು ಉಪದೇಶ ಮಾಡ್ತಿದ್ದಾರೆ ಅಂದ್ರೆ, ಆರಂಭದಲ್ಲಿ ಯಾರಿಂದ ಯಾರನ್ನು ತಿಳಿದರೆ ಎಲ್ಲವನ್ನೂ ತಿಳಿಯಬಹುದು, ಕಸ್ಮಿನ್ನು ಖಲು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಸ್ಯಾತೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಶೌನಕರು ಅಂಗೀರಸರನ್ನ. ಆವಾಗ ಅವರು ಅಕ್ಷರ ಶಬ್ದಿತನಾದ ಪರಮಾತ್ಮನ ವಿಷಯವನ್ನು ಹೇಳಿ, ಜಗತ್ತಿಗೆ ಸಕಲವಿಧ ಕಾರಣನೂ ಆದಂತಹ ಆ ಅಕ್ಷರ ಶಬ್ದಿತನಾದ ಪುರುಷನನ್ನ ತಿಳಿದರೆ ಎಲ್ಲವನ್ನೂ ತಿಳಿಯಬಹುದು ಅಂತ ಹೇಳಿ, ಹೇಗೆ ಅಂದ್ರೆ ಕಾರ್ಯಕಾರಣ ಭಾವದಿಂದ ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಸಕಲಕ್ಕೂ ಪರಮಾತ್ಮನೇ ಉಪಾದಾನ ಕಾರಣ ಅನ್ನುವ ವಿಷಯವನ್ನ ಇಲ್ಲಿ ಪ್ರಧಾನವಾಗಿ ಈ ಖಂಡದಲ್ಲಿ ಪೂರ್ಣವಾಗಿ ತಿಳಿಸ್ತಾರೆ. ಅದರಲ್ಲಿ ಮೊದಲೇ ಹೇಳಿದಾಗ ಪರಮಾತ್ಮನೇ ಅವನು ಸರ್ವಾಂತರ್ಯಾಮಿಯಾದವನು, ಏಷ ಸರ್ವಭೂತಾಂತರಾತ್ಮ ಅಂತ ಹೇಳಿ, ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರಸೂರ್ಯವು ಅಂತ ಹೇಳಿ, ಅವನ ವಾಯುವೇ ಪ್ರಾಣ, ಪೃಥಿವಿಯೇ ಅವನ ಪಾದಗಳು, ಹೃದಯವೇ ವಿಶ್ವವೆಲ್ಲ ಹೃದಯವು ಅವನಿಗೆ, ಹೃದಯ ವಿಶ್ವಮಸ್ಯ ಮಧ್ಯಾಂ ಪೃಥಿವಿ ಏಷ ಸರ್ವಭೂತಾಂತರಾತ್ಮ ಅಂತ ಹೇಳಿ ಅವನ ಸರ್ವಾಂತರಾತ್ಮತ್ವವನ್ನ ಮೊದಲು ತಿಳಿಸಿದ್ರು. ಅದು ತಿಳಿಸಿದ ಮೇಲೆ ಒಂದೊಂದು ಸೃಷ್ಟಿಯನ್ನು ಹೇಳಿ, ಈ ಎಲ್ಲಾ ಸೃಷ್ಟಿಗಳು ಅಕ್ಷರ ಶಬ್ದಿತನಾದ ಪರಮಾತ್ಮನಿಂದಲೇ ಆಗುತ್ತೆ ಅಂತ ಹೇಳಿ, ಅವನೇ ಅದಕ್ಕೆ ಎಲ್ಲದಕ್ಕೂ ಉಪಾದಾನ ನಿಮಿತ್ತ ಕಾರಣಗಳು ಅನ್ನೋದನ್ನ ಈ ಖಂಡದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಅದರಲ್ಲಿ ಕ್ರಮವಾಗಿ ಹೇಳುವಾಗ ಮೊದಲು ಈ ಪಂಚಾಗ್ನಿ ವಿದ್ಯೆಯಲ್ಲಿ ಸ್ವರ್ಗಾದಿ ಲೋಕಗಳಿಗೆ ಯಾರು ಹೋಗ್ತಾರೋ ಕರ್ಮಗಳನ್ನೆಲ್ಲ ಮಾಡಿ ಪುಣ್ಯ ಲೋಕಗಳಿಗೆಲ್ಲ ಹೋಗಿ ಅನುಭವಿಸಿ ಬರುವವರು ಮಿಕ್ಕ ಕರ್ಮಗಳೊಡನೆ ಬಂದು ಮತ್ತೆ ಇಲ್ಲಿ ಜನ್ಮವನ್ನ ತಡೆಯುತ್ತಾರೆ. ಆಗ ಅವರಿಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆಯ ಜನ್ಮವೋ ಇಲ್ಲ ಕುತ್ಸಿತ ಜನ್ಮಗಳೋ ಬರುತ್ತೆ.
ಶ್ರುತಿ ಹೇಳಿದೆ. ಪಂಚಾಗ್ನಿ ವಿದ್ಯೆ ಅನ್ನುವ ಪ್ರಕರಣ ಛಾಂದೋಗ್ಯದಲ್ಲಿಯೂ ಬೃಹದಾರಣ್ಯಕದಲ್ಲಿಯೂ ಬರುತ್ತೆ. ಆ ಕ್ರಮದಲ್ಲಿ ಅಲ್ಲಿ ಹೇಳುವಾಗ 5 ಆಹುತಿಗಳ ರೂಪದಲ್ಲಿ ರೂಪಣ ಮಾಡಿ, ದ್ಯುಲೋಕವೇ ಅಗ್ನಿ, ದೇವತೆಗಳು ಆ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅದಾದ್ಮೇಲೆ ಪರ್ಜನ್ಯವೇ ಅಗ್ನಿ, ಅಲ್ಲಿ ಹೋಮ ಮಾಡ್ತಾರೆ. ಪೃಥ್ವಿ ಅಗ್ನಿಯಲ್ಲಿ ವರ್ಷ ರೂಪದಲ್ಲಿ ಹೋಮ ಮಾಡ್ತಾರೆ. ಪುರುಷನೇ ಅಗ್ನಿ, ಜೊತೆ ಬಿರೀಹಿಗಳು ಅಲ್ಲಿ ಬೆಳೆಯುತ್ತೆ, ಅದನ್ನ ಪುರುಷನಲ್ಲಿ ಹೋಮ ಮಾಡೋದು ರೇತಸ್ಸಾಗಿ ಉಂಟಾಗುತ್ತೆ. ಆಮೇಲೆ ಸ್ತ್ರೀಯೇ ಅಗ್ನಿ ಅಂತ ಹೇಳಿ ಪುರುಷ, ಸ್ತ್ರೀ, ಪರ್ಜನ್ಯ, ದ್ಯುಲೋಕ ಇವುಗಳೆಲ್ಲ ಅಗ್ನಿಯಾಗಿ ರೂಪಣ ಮಾಡಿ ಅಲ್ಲಲ್ಲಿ ಒಂದು ಹೋಮ ಮಾಡುವಂತೆ ಹೇಳಿದೆ. ಯಾವ ಒಂದು ಪದಾರ್ಥಗಳೊಡನೆ ಸೇರಿ ಈ ಜೀವಾತ್ಮರುಗಳು ಅಲ್ಲಿಂದ ಇಲ್ಲಿ ಬಂದು ಮತ್ತೆ ಹುಟ್ಟುತ್ತಾರೆ, ಆಯಾ ಪದಾರ್ಥಗಳೊಡನೆ ಸೇರ್ಕೊಂಡು ಬರ್ತಾರೆ. ಮಳೆಯ ಹನಿ ಜೊತೆ ಸೇರ್ಕೊಂಡು ಬರ್ತಾನೆ ಜೀವಾತ್ಮ, ಬಂದು ಅಕ್ಕಿ ಮೊದಲಾದ ಕಾಳುಗಳೊಡನೆ ಹೋಗಿ ಸೇರ್ತಾನೆ. ಪುರುಷನ ರೇತಸ್ಸಿನಲ್ಲಿ ಹೋಗಿ ಸೇರ್ತಾನೆ. ಸ್ತ್ರೀಯ ಗರ್ಭದಲ್ಲಿ ಸೇರಿ ಅವನಿಗೆ ಅಲ್ಲಿ ರೂಪ ಬರುತ್ತೆ. ಪಂಚಮ್ಯಾಮಾಹುತ ವಾಪಃ ಪುರುಷ ವಚಸೋ ಭವಂತಿ ಅಂತ ಪಂಚಾಗ್ನಿ ವಿದ್ಯೆ. ಇಲ್ಲಿ ಹೇಳುವಾಗ ಇದೆಲ್ಲ ಅಗ್ನಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬರುವಂತಹ ವಿಷಯಗಳು ಆದಿತ್ಯನೇ ಸಮಿತು, ದ್ಯುಲೋಕವೇ ಅಗ್ನಿ, ಹೀಗೆಲ್ಲ ಒಂದು ರೂಪಣ ಮಾಡಿದೆ. ಆ ಆದಿತ್ಯನಾಗಲಿ, ಇಲ್ಲ ದ್ಯುಲೋಕವಾಗಲಿ, ಪರ್ಜನ್ಯವೇ ಆಗಲಿ, ಪೃಥ್ವಿಯೇ ಆಗಲಿ, ಔಷಧಿಗಳು ಎಲ್ಲವೂ ಈ ಅಕ್ಷರ ಶಬ್ದಿತನಾದ ಪರಮಾತ್ಮನಿಂದಲೇ ಸೃಷ್ಟವಾಯಿತು ಅನ್ನೋದನ್ನ ಒಂದು ಮಂತ್ರದಲ್ಲಿ ಹೇಳಿದ್ರು. ಎಲ್ಲ ಅವನ ಉಪಾದಾನ ಕಾರಣತ್ವವನ್ನು ಹೇಳೋದೇ ಇಲ್ಲಿ ಮುಖ್ಯ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಅಗ್ನಿರ್ಮೂರ್ಧ ಚಕ್ಷುಷಿ ದಿಶಸ್ರೋತ್ರೇ ವಾಗ್ಮೃತಾಶ್ಚ ವೇದಾಹ ಇದೆಲ್ಲ ಹೇಳಿ ಅವನ ಸರ್ವಭೂತಾಂತರಾತ್ಮತ್ವವನ್ನು ಹೇಳಿ, ಅದಾದ್ಮೇಲೆ ತಸ್ಮಾದ್ ಅಗ್ನಿ ಸಮಿಧಃ ಯಸ್ಯ ಸೂರ್ಯಃ ಸೋಮಾತ್ ಪರ್ಜನ್ಯಃ ಓಷಧಯಃ ಪೃಥಿವ್ಯಾಂ ಪುಮಾನ್ ರೇತಃ ಸಿಂಚತಿ ಯೋಷಿದಾಯಾಂ ಭಕ್ತಿ ಪ್ರಜಾ ಪುರುಷಾತ್ ಸಂಪ್ರಸುಪ್ತಃ ಎಲ್ಲ ಹೇಳಕ್ಕೆ ಮೊದಲು ಆರಂಭದಲ್ಲಿ ತಸ್ಮಾತ್ ಅಂದ್ರೆ ಅಕ್ಷರ ಶಬ್ದಿತ ಪುರುಷನಿಂದ, ಪರಮಾತ್ಮನಿಂದ ಅಂತ ಅರ್ಥ. ತಸ್ಮಾತ್ ಅಕ್ಷರಾತ್, ಎಲ್ಲವೂ ಅಕ್ಷರ ಶಬ್ದಿತನಾದ ಪುರುಷ. ಆರಂಭದಲ್ಲಿ ಹೇಳಿದ್ರು ತದಕ್ಷರಮಧಿಗಮ್ಯತೆ, ಪರಾಯಯ ತದಕ್ಷರಮಧಿಗಮ್ಯತೆ, ಅದು ಪರಾವಿದ್ಯೆ. ಅದು ಪರವಿದ್ಯೆ ಅಂತ ಹೇಳುವಂತಹದ್ದು. ಅದರ ಯಾವುದು ಅಂದ್ರೆ ಪರಮಾತ್ಮನನ್ನ ನೇರವಾಗಿ ಪಡೆಯುವುದಕ್ಕೆ ಯಾವುದು ಉಪಾಯವೋ ಆ ಉಪಾಸನೆ ಅಂತ ಹೇಳಲ್ಪಡುವಂತಹದ್ದು ಅದು ಪರಾಮಿಕ್ಕಿದೆಲ್ಲ ಜ್ಞಾನ ಮೊದಲ ಹಂತ. ಪರವಿದ್ಯೆ ಹೇಳಿದಾಗ ಪರವಿದ್ಯೆಯಿಂದ ಪಡೆಯುವ ಪರಮಾತ್ಮ ಅಕ್ಷರ ಅಂತ ಹೇಳಿ ಅವನಿಗೆ ಎತ್ತದಾದ್ರೇಶಂ ಅಗ್ರಾಹ್ಯಂ ತದ್ಭೂತಯೋನಿಂ ಪರಿಪಶ್ಯಂತಿ ಮೊದಲಾದೆಲ್ಲ ಹೇಳಿದ್ರು. ಅಕ್ಷರ ಪುರುಷನಿಂದಲೇ ಎಲ್ಲವೂ ಸೃಷ್ಟವಾಗುತ್ತೆ. ಆದ್ದರಿಂದ ಇಲ್ಲಿ ಹೇಳುವಂತಹ ದ್ಯುಲೋಕವಾಗ್ಲಿ, ಇಲ್ಲ ಆದಿತ್ಯನಾಗಲಿ, ಸಕಲವೂ ಅವನಿಂದಲೇ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಮೊದಲು ಹೇಳಿ, ಅದಾದ್ಮೇಲೆ ಮನುಷ್ಯರು ಮಾತ್ರವೇ ಅಲ್ಲ, ಯಾಗಗಳು ಅವನಿಂದಲೇ ಸೃಷ್ಟಿಯಾಗುತ್ತೆ. ಅದಾದ್ಮೇಲೆ ದೇವತೆಗಳು ಅವನಿಂದಲೇ ಸೃಷ್ಟಿಯಾಗ್ತಾರೆ. ಪ್ರಾಣ ಇಂದ್ರಿಯಗಳು ಮೊದಲಾದದ್ದೆಲ್ಲ ಅವನಿಂದಲೇ ಸೃಷ್ಟಿಯಾಗುತ್ತೆ. ಆಮೇಲೆ ಸಮುದ್ರ, ನದಿ ಮೊದಲಾದದ್ದೆಲ್ಲ ಅವನಿಂದ ಸೃಷ್ಟಿಯಾಗುತ್ತೆ. ಇದೆಲ್ಲ ಒಂದೊಂದು ಮಂತ್ರದಲ್ಲಿ ಪ್ರತಿಪಾದನೆ ಮಾಡಿ ಕಡೆಯಲ್ಲಿ ಪುರುಷಯೇ ವೇದಂ ಸರ್ವಂ, ಎಲ್ಲವೂ ಆ ಪುರುಷನೇ ಅಂತ ಹೇಳಿ ಈ ಉಪಸಂಹಾರ, ಈ ಖಂಡದಲ್ಲಿ ಬರುವ ವಿಷಯ ಸಕಲವೂ ಪರಮಾತ್ಮನಿಂದಲೇ ಸೃಷ್ಟಿಯಾಗುತ್ತೆ, ಅವನೇ ಎಲ್ಲಕ್ಕೂ ಉಪಾದಾನ ಕಾರಣ ಅನ್ನುವ ವಿಷಯವನ್ನ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅಂಗಿರಸರು. ತಸ್ಮಾದೃಚಸ್ಸಾಮ ಯಜೂಂಷಿ ಇಷ್ಟು ವಿಷಯಗಳನ್ನ ಇಲ್ಲಿ ಇಂಟರ್ನೆಟ್ ಈ ಪುರುಷನಿಂದಲೇ ತಸ್ಮಾದ್ ಅಗ್ನಿ ಸಮಿಧಃ ಅದೆಲ್ಲ ಹೇಳಿದ್ರಲ್ಲ ಅಕ್ಷರದಿಂದ, ಅವನಿಂದಲೇ ತಸ್ಮಾತ್ ರುಚಃ ಸಾಮ ಯಜೂಂಷಿ ದೀಕ್ಷಾಃ ಯಜ್ಞಾಶ್ಚ ಸರ್ವೇ ಕೃತವಃ ದಕ್ಷಿಣಾಶ್ಚ ಸಂವತ್ಸರಶ್ಚ ಯಜಮಾನಶ್ಚ ಲೋಕಾಃ, ಇದೆಲ್ಲವೂ ತಸ್ಮಾತ್ ಅವನಿಂದಲೇ ಎಲ್ಲ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ತಸ್ಮಾತ್ ಅಕ್ಷರ ಪುರುಷಾತ್
ಅಕ್ಷರ ಶಬ್ದಿತನಾದ ಪುರುಷನಿಂದಲೇ, ಅವನಿಂದಲೇ ಋಗ್ಯಜುಸ್ಸಾಮ ವೇದಾಹ, ವೇದಗಳೆಲ್ಲ ಅವನಿಂದಲೇ ಉಂಟಾಯಿತು. ವಾಗ್ ವಿವೃತಾಶ್ಚ ವೇದಾಹ ಅಂತ ಈಗ 2 ಮಂತ್ರದ ಹಿಂದೆ ಅಗ್ನಿ ಮೂರ್ಧಾ ಚಕ್ಷುಷಿ ಚಂದ್ರ ಸೂರ್ಯ ವಾಯು ಪ್ರಾಣಃ ಹೃದಯ ವಿಶ್ವಸಿ ಅಂತ ಹೇಳಿದ್ರೆ ವಾಗ್ ವಿವೃತಾಶ್ಚ ವೇದಾಹ, ವಾಗೀಂದ್ರಿಯ ವ್ಯಾಪಾರಗಳು ಹೇಳಿದೆ. ವಾಗಿನ ವಿವೃತಿ ಅಷ್ಟೇ ಅದು. ಅದರಿಂದ ಅವನು ಉಸಿರಾಡುವ ಹಾಗೆ, ಅವನ ಉಸಿರೇ ವೇದಗಳು ಅಂತ ಹೇಳಲ್ಪಟ್ಟಿದೆ. ವಾಗ್ ವ್ಯಾಪಾರಗಳೆಲ್ಲ ಅದುವೇ ವೇದ ಅಂತ ಹೇಳಿದೆ. ವೇದಗಳು ಅವನಿಂದ ಸೃಷ್ಟಿಯಾಗಿಲ್ಲ, ಅವನಿಂದ ಪ್ರವರ್ತಿಸಲ್ಪಟ್ಟಿದೆ ಅಂತ ಅರ್ಥ ಅದರಲ್ಲಿ ಬರುತ್ತೆ. ಇಲ್ಲಿಯೂ ಹಾಗೆಯೇ ಋಗ್ಯಜುಸ್ಸಾಮ ವೇದಗಳು ಅಂದ್ರೆ 3 ವಿಧವಾದ ಮಂತ್ರಗಳು. ಅದೆಲ್ಲ ಅಥರ್ವ ವೇದವೂ ಇದೆ, 4 ವೇದವೇ ಇರೋದು. ವೇದಾಸ್ತ್ರಯಸ್ತ್ರಯಿ ಅಂತ ಪ್ರಸಿದ್ಧವಾಗಿ 3 ಅಂತ ಹೇಳಲ್ಪಟ್ಟಿದೆ. ತ್ರಯಿ, ತ್ರಯಿ ವಿದ್ಯಾ ಅನ್ನೋದು ಅನೇಕ ಕಡೆ ಬರುತ್ತೆ. ತ್ರಯಿ ಅಂತ ಅಂದ್ರೆ ವೇದ ಅಂತ ಅರ್ಥ, ವೇದಗಳ ಅರ್ಥ. ತ್ರಯಿ ಅಂದ್ರೆ 3 ಹೇಳಿದ್ಯಲ್ಲ ಅಂದ್ರೆ 3 ವಿಧವಾದ ಮಂತ್ರಗಳು ಅಂತ ಅರ್ಥ ಅಲ್ಲಿ. 3 ವಿಧವಾದ ಮಂತ್ರಗಳು, ಹೋತೃ ಮಂತ್ರಗಳು, ಹಾಗೆಯೇ ಪ್ರಯೋಗ ಮಾಡುವ ಅಧ್ವರ್ಯು ಪ್ರಯೋಗ ಮಾಡುವ ಮಂತ್ರಗಳು, ಮತ್ತೆ ಉದ್ಗಾತ ಹೇಳುವಂತಹ ಉದ್ಗಾರ ಮಾಡುವ ಸಾಮ ಅಂತ ಹೇಳೋದು ಅಂತ ಸಾಮಗಳು. ಈ 3 ವಿಧವಾದ ಮಂತ್ರಗಳಿದೆ. ಆ 4ನೆಯದ ಅಥರ್ವವೇದದಲ್ಲಿ ಎಲ್ಲವೂ ಇದೆ. ಅದರಲ್ಲೂ ಈ ವಿಧವಾದ ಮಂತ್ರಗಳೇ ಇದೆ. 3 ವಿಧವಾದ ಮಂತ್ರಗಳು 4 ವೇದದಲ್ಲಿ ಕಂಡು ಬರುತ್ತೆ ಅನ್ನೋದು ಅಲ್ಲಿ ಅರ್ಥ. 3 ವೇದಗಳು ಅರ್ಥ. ಅಥರ್ವ ವೇದವು ಪರಿಪೂರ್ಣವಾದ ಒಂದು ವೇದವೇ, ಅದು ಹಾಗೆ ಹೇಳಲ್ಪಟ್ಟಿದೆ. ಇಲ್ಲಿ ಋಗ್ಯಜುಸ್ಸಾಮ ವೇದಾಹ ಹೇಳಾಗ್ಲೂ ಹಾಗೆ ಅರ್ಥ ಮಾಡ್ಕೊಳ್ಬಹುದು ನಾವು. 3 ವಿಧವಾದ ಮಂತ್ರಗಳು. ವ್ಯಾಸರು ಒಂದೇ ಇತ್ತು ವೇದ, ಅದರಲ್ಲಿ ವಿಧವಾದ ಮಂತ್ರಗಳನ್ನೆಲ್ಲ ತೆಗೆದು ಅಲ್ಲಿ ಋತ್ವಿಕಗಳು ಉಪಯೋಗಿಸುವಂತಹ ಮಂತ್ರಗಳು, ಹೋತೃ ಮತ್ತೆ ಅಧ್ವರ್ಯು ಮತ್ತೆ ಉದ್ಗಾತ ಅಂತ ಹೇಳುವಂತಹ ಅವರು ಉಪಯೋಗಿಸುವ ಮಂತ್ರಗಳನ್ನೆಲ್ಲ ಬೇರೆ ಬೇರೆ ಮಾಡಿದ್ರು. ಅಥರ್ವವೇದದಲ್ಲಿ ಇದೆಲ್ಲ ಮಿಕ್ಸ್ ಮಾಡಿ, ಅದೆಲ್ಲ ಮಿಶ್ರಣ ಮಾಡಿ ಕೆಲವೆಲ್ಲ ಅಧಿಕವಾದ ಅನೇಕ ಇದೆಲ್ಲ ಹೇಳಿದ್ರು. ಬ್ರಹ್ಮ ಅನ್ನುವಂತಹ ಒಬ್ಬ ಋತ್ವಿಕ್ಕು ಅಥರ್ವವೇದದಲ್ಲಿ ಅವನು ಕೃಷ್ಣ ಅಧಿಕರಿಸಿರ್ಬೇಕು ಅಂತ ಹೇಳಿದೆ. ಅದನ್ನು ಅಧಿಕರಿಸಿರ್ಬೇಕು, ಅಥವಾ ಎಲ್ಲಾ ವೇದಗಳನ್ನು ಅವನು ಅಧಿಕರಿಸಿರ್ಬೇಕು ಹಾಗೆಯೂ ಹೇಳಿದೆ. ಈ ವಿಧವಾದ ಮಂತ್ರಗಳು ಅದೆಲ್ಲವೂ ಅವನಿಂದಲೇ ಸೃಷ್ಟವಾಯಿತು ಅಂದ್ರೆ ಅವನಿಂದಲೇ ಪ್ರವರ್ತಿಸಲ್ಪಟ್ಟಿತು ಅಂತ ಅರ್ಥ. ಅದನ್ನ ಭಾಷ್ಯಕಾರರು ಬ್ರಹ್ಮಸೂತ್ರಗಳಲ್ಲಿ ಹೇಳುವಾಗ ಅತಯೇವಚ ನಿತ್ಯತ್ವಂ ಅಂತ ಒಂದು ಸೂತ್ರ. ಅತಯೇವಚ ನಿತ್ಯತ್ವಂ, ವೇದದ ನಿತ್ಯತ್ವವನ್ನು ಸ್ಥಾಪನೆ ಮಾಡುವ ಸೂತ್ರ 3 ಬರುತ್ತೆ ಅಲ್ಲಿ. ದೇವತಾಧಿಕರಣ ಅಂತ ಹೇಳುವ ಪ್ರಮಿತಾಧಿಕರಣದ ಒಳಗಡೆ ಬರುವ ದೇವತಾಧಿಕರಣ ಅನ್ನುವಂತಹದ್ದು ಅದು. ಆ ದೇವತಾಧಿಕರಣದಲ್ಲಿ ಅದನ್ನ ಹೇಳ್ತಾರೆ, ಅತಯೇವಚ ನಿತ್ಯತ್ವಂ. ಪರಮಾತ್ಮನು ಸೃಷ್ಟಿಯಲ್ಲಿ ವೇದ ಮಂತ್ರಗಳನ್ನ ಸ್ಮರಣೆ ಮಾಡಿಕೊಂಡು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಲ್ಪಟ್ಟಿದೆ. ಅದು ಋಗ್ಯಜುಸ್ಸಾಮ ವೇದಗಳು ಇದೆಲ್ಲ ಅವನಿಂದಲೇ ಹೊರಗಡೆ ಬಂದಿರೋದು, ಅವನಿಂದಲೇ ಪ್ರವರ್ತಿತವಾಗಿರೋದು. ದೀಕ್ಷಾಹ ಅಂದ್ರೆ ಅನೇಕ ನಿಯಮಗಳೆಲ್ಲ ಇರುತ್ತೆ. ಒಂದೊಂದು ಕರ್ಮಗಳಿಗೂ ನಿಯಮಗಳಿದೆ. ಆ ಮೊದಲ ಮೌಂಜಿ ಬಂಧನ ಮೊದಲಾದ ನಿಯಮಗಳೆಲ್ಲ ಅವನಿಂದಲೇ ಮಾಡಲ್ಪಟ್ಟಿದೆ. ಅಗ್ನಿಹೋತ್ರಾದ್ಯಾಹ ಯಜ್ಞಗಳು ಅಗ್ನಿಹೋತ್ರ ಮೊದಲಾದದ್ದು ಇದೆಲ್ಲ. ಸೋಮವಿಕಾರಾಹ ಕ್ರತವಶ್ಚ, ಕ್ರತುಗಳು ಅಂದ್ರೆ ಸೋಮಯಾಗದ ವಿಕಾರಗಳು, ವಿಕೃತಿಯಾಗಗಳು. ಸೋಮಯಾಗದಲ್ಲೇ ಅನೇಕ ಯಾಗಗಳಿದೆ. ಸೋಮರಸವನ್ನು ಉಪಯೋಗಿಸಿ ಮಾಡುವಂತಹ ಯಾಗಗಳೆಲ್ಲ. ಅಲ್ಲಿ ಕ್ರತುಗಳು ಅಂದ್ರೆ ವಿಶೇಷವಾಗಿ ಯೂಪಸ್ತಂಭವನ್ನು ಉಪಯೋಗಿಸಿ ಮಾಡುವಂತಹ ಯಾಗಗಳು. ಅದಿಲ್ಲದೆ ಹೋದ್ರೆ ಅಗ್ನಿಹೋತ್ರಾದಿಗಳೆಲ್ಲ ಅದು ಬೇರೆ. ಅದಕ್ಕೂ ಇದಕ್ಕೂ ಶಬ್ದಗಳಲ್ಲಿ ವ್ಯತ್ಯಾಸ ಇದೆ. ಅದರಿಂದ ಅದು ಕ್ರತುಗಳು, ಕೆಲವು ಯಜ್ಞಗಳು ಅಂತ ಹೇಳಲ್ಪಟ್ಟಿದೆ. ದಕ್ಷಿಣಾಶ್ಚ, ಯಜ್ಞಾಗಗಳಲ್ಲಿ ಕೊಡುವಂತಹ ದಕ್ಷಿಣೆಗಳು ಎಲ್ಲ ಗೋದಕ್ಷಿಣ ಕೊಡ್ತಾರೆ ಮೊದಲಾದ ದಕ್ಷಿಣೆಗಳು. ಸಂವತ್ಸರಾದ್ಯಾಹ ಕಾಲಾಹ, ಸಂವತ್ಸರಾದ್ಯಾಹ ಅನ್ನೋದ್ರಿಂದ ಕಾಲಗಳು ಅದರಲ್ಲಿ ಉಪಲಕ್ಷಿತವಾಗಿದೆ. ಎಲ್ಲ ವಸಂತ ಋತು ಮೊದಲಾದ ಋತುಗಳೆಲ್ಲ ಹೇಳಲ್ಪಟ್ಟಿದೆ. ಯಜಮಾನನು, ಮತ್ತೆ ಕರ್ಮಫಲಭೂತಾಹ ಲೋಕಗಳು ಅಂತ ಹೇಳಿದ್ರೆ ಸ್ವರ್ಗಾದ್ಯಾಹ ಲೋಕಾಹ ಅಂತ ಹೇಳಿದೆ ಮಂತ್ರದಲ್ಲಿ. ಸ್ವರ್ಗ ಮೊದಲಾದ ಕರ್ಮಕ್ಕೆ ಫಲವಾದ ಲೋಕಗಳು ಇದೆಲ್ಲವೂ ಅವನಿಂದಲೇ ಉತ್ಪನ್ನವಾಯಿತು. ಅಕ್ಷರ ಶಬ್ದಿತನಾದ ಪುರುಷನಿಂದಲೇ ಎಲ್ಲವೂ ಉತ್ಪನ್ನವಾಯಿತು. ಈ ಲೋಕಗಳಲ್ಲಿ ವಿಶೇಷವಾದ ಕೆಲವು ಲೋಕಗಳನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಲೋಕಾನ್ ವಿಶಿನಷ್ಟಿ, ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಕೆಲವು
ಲೋಕಗಳನ್ನೇ ಹೇಳ್ತಾರೆ. ಇಂದ್ರನ ಚಂದ್ರಲೋಕ ಮತ್ತೆ ಸೂರ್ಯಲೋಕ ಅಂತ ಎರಡನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಸೋಮೋ ಯತ್ರ ಪವತೆ ತತ್ರ ಯತ್ರ ಸೂರ್ಯ ಯೇ ಲೋಕಾಃ ಚಂದ್ರ ಸೂರ್ಯ ಕಿರಣಭೂತಾಃ ಭವಂತಿ ಇತ್ಯರ್ಥ. ಚಂದ್ರನ ಕಿರಣ ಸೂರ್ಯಗಳಿಂದ ಪವಿತ್ರಗೊಳಿಸಲ್ಪಟ್ಟಿರುವ ಲೋಕಗಳು ಚಂದ್ರಲೋಕ, ಸೂರ್ಯಲೋಕ ಮೊದಲಾದ ಲೋಕಗಳು ಅಂತ ಅರ್ಥ. ಅದರಲ್ಲಿ ವಿಶೇಷವಾಗಿ 2 ಲೋಕಗಳನ್ನು ಹೇಳಿ, ಇದೆಲ್ಲವೂ ಕೂಡ ಯಜ್ಞ ಯಾಗಾದಿಗಳು, ಅದಕ್ಕೆ ಸಂಬಂಧಿಸಿದ ಯಜಮಾನೇನೇನು, ದಕ್ಷಿಣೆ ಏನು, ಅದಕ್ಕೆ ವಸಂತಾದಿ ಋತುಗಳೇನು, ಎಲ್ಲವೂ ಕೂಡ ಆ ಲೋಕಗಳು, ಫಲವಾದ ಲೋಕಗಳು, ಅದೆಲ್ಲವೂ ಅವನಿಂದಲೇ ಸೃಷ್ಟಿಯಾಗಿದೆ ಅನ್ನೋದನ್ನ ಈ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ. ಅದಾದ್ಮೇಲೆ ಅಷ್ಟೇ ಅಲ್ಲ, ದೇವತೆಗಳು ಕೂಡ ಸಹಯಜ್ಞೈ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತು ಇಷ್ಟಕಾಮಂತು ಅಂತ ಹೇಳಿ ಯಜ್ಞ ದೇವತೆಗಳು ಎಲ್ಲವನ್ನು ಸೃಷ್ಟಿ ಮಾಡಿ ಅವನು ಗೀತೆಯಲ್ಲಿ ಹೇಳಲ್ಪಟ್ಟಿರುವ ಹಾಗೆ ತಸ್ಮಾಚ್ಚ ದೇವಾಃ ಬಹುಧಾ ಸಂಪ್ರಸೂತಾಃ ಸಾಧ್ಯ ಮನುಷ್ಯಾಃ ಪಶವೋ ವಯಾಂಸಿ ಪ್ರಾಣಾಪಾನೌ ವ್ರೀಹಿಯವೌ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಇದೆಲ್ಲವೂ ಅವನಿಂದಲೇ ಸೃಷ್ಟಿಯಾಯಿತು ಅಂತ ಹೇಳಲ್ಪಟ್ಟಿದೆ. ತಸ್ಮಾಚ್ಚ ದೇವಾಃ ಬಹುಧಾ ಸಂಪ್ರಸೂತಾಃ. ಬಹುಧಾ ಅಂದ್ರೆ ಅನೇಕ ವಿಧವಾದ ದೇವತೆಗಳು ಇದ್ದಾರೆ. ಕರ್ಮ ದೇವತೆಗಳು ಮೊದಲಾದ ದೇವತೆಗಳೆಲ್ಲ ಅಜಾನಜ ದೇವತೆಗಳು, ಕರ್ಮ ದೇವತೆಗಳು ಮೊದಲಾದ ಅವರಲ್ಲೇ ವೈವಿಧ್ಯವು ಹೇಳಲ್ಪಟ್ಟಿದೆ. ಬಹುಧಾಃ ಕರ್ಮಜಾಃ ಅಜಾನಜಾದಿ ಭೇದಾಃ ಬಹುಧಾ ಇತ್ಯರ್ಥಃ. ವಯಾಂಸಿ ಅಂದ್ರೆ ಪಕ್ಷಿಗಳು ಅಂತ ಅರ್ಥ ಇಲ್ಲಿ. ಅವನ್ನ ಸಾಧ್ಯ ಮನುಷ್ಯ ಪಶವಃ ವಯಾಂಸಿ ಅಂತ ಹೇಳಲ್ಪಟ್ಟಿದೆ. ವಯಾಂಸಿ ಅಂತ ಹೇಳಿದ್ರೆ ಪಕ್ಷಿಗಳು ಅಂತ ಅರ್ಥ. ಅದಕ್ಕೆ ವಯಾಂಸಿ ಅನ್ನುವ ಅರ್ಥಕ್ಕೆ ಸಾಧ್ಯರು ಅವರು ಕೂಡ ಹಾಗೆಯೇ ಕರ್ಮ ದೇವತೆಗಳು ಮೊದಲಾದವುಗಳು ಅವರು ಸಾಧ್ಯರೇ. ಇವರೆಲ್ಲ ದೇವ ಜಾತಿಯಲ್ಲಿಯೇ ಎಲ್ಲ ವೈವಿಧ್ಯ ಪಕ್ಷಿಗಳು. ಮಿಕ್ಕಿದೆಲ್ಲ ಅವರಿಂದಲೇ ಸೃಷ್ಟಿಯಾಗಿದೆ. ಪ್ರಾಣಾಪಾನೌ ವ್ರೀಹಿಯವೌ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಯವ ಅನ್ನೋದು ದೀರ್ಘ ಶೂಕ ಧಾನ್ಯ ವಿಶೇಷ, ದೊಡ್ಡ ಉದ್ದಕ್ಕೆ ಇರುವಂತಹ ಕಾಳು, ಅದು ಹೇಳಲ್ಪಟ್ಟಿದೆ. ಉದ್ದಕ್ಕೆ ಇರುವಂತಹ ಒಂದು ಕಾಳು ಅಂತ ಹೇಳ್ಬಿಟ್ಟು ಅಕ್ಕಿಯ ಕಾಳು ಅಥವಾ ಗೋಧುಮೆ ಅಂತ ಹೇಳ್ತೀವಿ. ಯವಹ ಅಂದ್ರೆ ಗೋಧುಮೆ ಅದು ಹೇಳಲ್ಪಟ್ಟಿದೆ. ವ್ರೀಹಿ ಯವಶ್ಚ ವ್ರೀಹಿ ಯವ ಎಲ್ಲವೂ ಕೂಡ ಧಾನ್ಯ ಮಾತ್ರ ಉಪಲಕ್ಷಕವು. ಇದು ಎರಡಾ ಧಾನ್ಯಗಳು ಇದರಿಂದ ಉಪಲಕ್ಷಿತವಾಗಿದೆ ಅಂತ ಹೇಳಿದ್ವಿ. ಎರಡೇ ಅಷ್ಟೇ ಅಲ್ಲ, ಅಕ್ಕಿ ಮತ್ತೆ ಗೋಧುಮೆ ಅಷ್ಟೇ ಅಲ್ಲ, ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗಿದೆ. ತಪಃ ಕೃಚ್ಛ್ರಾದಿ ಲಕ್ಷಣಂ. ಕೃಚ್ಛ್ರ, ಚಾಂದ್ರಾಯಣ ಮೊದಲಾದ ತಪಸ್ಸುಗಳು ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಕಾಯ ಶೋಷಣೆ. ತಪಸ್ಸು ಅಂದ್ರೆ ವಿಶೇಷವಾಗಿ ಪ್ರಾಯಶ್ಚಿತ್ತಗಳಿಗೆ ಅನೇಕ ಕೃಚ್ಛ್ರಗಳು ಮತ್ತೆ ಚಾಂದ್ರಾಯಣ ಮೊದಲಾದ ವ್ರತಗಳೆಲ್ಲ ಹೇಳಲ್ಪಟ್ಟಿದೆ. ಧರ್ಮಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ವಿಶೇಷ ಮನುಸ್ಮೃತಿ ಮೊದಲಾದವುಗಳಲ್ಲಿ ವಿಶೇಷವಾಗಿ ತಿಳಿಬಹುದು. ಅಕೃಚ್ಛ್ರದಲ್ಲಿ ಪ್ರಾಜಾಪತ್ಯ ಕೃಚ್ಛ್ರ, ಸಾಂತಪನ ಕೃಚ್ಛ್ರ ಇದೆಲ್ಲ ಹೇಳಲ್ಪಟ್ಟಿದೆ. ತಪ್ತ ಕೃಚ್ಛ್ರ ಅದಕ್ಕೆಲ್ಲ ಒಂದೊಂದು ವ್ರತ. ಏನರ್ಥ ಕೃಚ್ಛ್ರ ಅಂದ್ರೆ ಅದೊಂದು ಹೆಸರು, ಒಂದು ವ್ರತಕ್ಕೆ ಹೆಸರು ಅದು ಕೃಚ್ಛ್ರ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅನೇಕ ವಿಧವಿದೆ ಕೃಚ್ಛ್ರಕ್ಕೆ. ಪ್ರಾಜಾಪತ್ಯ ಕೃಚ್ಛ್ರ ಅಂತ ಹೇಳಿದೆ. ಅದರಲ್ಲಿ ಏನು ಅದು ಅಂದ್ರೆ ಮನುಸ್ಮೃತಿಯಲ್ಲಿ ಇದೆಲ್ಲ ಹೇಳಲ್ಪಟ್ಟಿದೆ. 3 ದಿನ ಒಂದು ತುತ್ತು ಮಾತ್ರ ತಗೊಳ್ಬೇಕು ಅವನು ಬೆಳಗ್ಗೆ. ಅದಾಗಿ 3 ದಿನ ಸಾಯಂಕಾಲ ಮಾತ್ರ ತಿನ್ಬೇಕು. ಆಮೇಲೆ 3 ದಿನ ಉಪವಾಸ ಇರ್ಬೇಕು. ಇದಕ್ಕೆ ಒಂದು ಪ್ರಾಜಾಪತ್ಯ ಕೃಚ್ಛ್ರ ಅಂತ ಹೆಸರು. ಇದು ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ. ಅನೇಕ ಪಾಪಗಳಿಗೆ ಪ್ರಾಯಶ್ಚಿತ್ತಗಳು ಕೃಚ್ಛ್ರಗಳಿಗೆ ಹೇಳಿದೆ. ಈಗ ಅದಕ್ಕೆ ಪ್ರತಿನಿಧಿಯಾಗಿ ಹಿರಣ್ಯವನ್ನು ಕೊಡ್ತಾರೆ. ಪ್ರಾಜಾಪತ್ಯ ಕೃಚ್ಛ್ರ ಪ್ರತಿನಿಧಿ ಎತ್ಕಿಂಚಿದ ಹಿರಣ್ಯಂ ದದಾಮಿ ಅಂತ ಕೊಡ್ತೀವಿ. ಅದು ಹಿರಣ್ಯವನ್ನ ಪ್ರತಿನಿಧಿಯಾಗಿ ಕೊಟ್ಬಿಡೋದು. ಅದಕ್ಕೆ ಆ ರೀತಿಯೂ ಇದೆ. ಅದಕ್ಕೆ ರೆಪ್ರೆಸೆಂಟಿಂಗ್ ಅದನ್ನ ಕೃಚ್ಛ್ರ ಮಾಡೋದ್ ಬಿಟ್ಟು ಅದಕ್ಕೆ ಮೊದಲು ಒಂದಷ್ಟು ಹಿರಣ್ಯವನ್ನು ಕೊಟ್ಟು ದಾನ ಮಾಡ್ಬೋದು ಬ್ರಾಹ್ಮಣರಿಗೆ. ಇದಕ್ಕೆಲ್ಲ ಅವಕಾಶವಿದೆ. ಈ ರೀತಿ ಕೃಚ್ಛ್ರಗಳು, ಚಾಂದ್ರಾಯಣ ಅಂದ್ರೆ ಶುಕ್ಲ ಮತ್ತೆ ಕೃಷ್ಣ ಪಕ್ಷದಲ್ಲಿ ದಿನವೂ ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂಡು ಊಟ ತಿನ್ನೋದು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಆ ಪಕ್ಷ ಪೂರ್ತಿ. ಶುಕ್ಲ ಪಕ್ಷದಲ್ಲಿ ಒಂದೊಂದು ತುತ್ತು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಚಾಂದ್ರಾಯಣ ವ್ರತ ಅಂತ ಹೆಸರು. ಈಗೆಲ್ಲ ವ್ರತಗಳು ಕೆಲವು ಹೇಳಲ್ಪಟ್ಟಿದೆ ಮನುಸ್ಮೃತಿಯಲ್ಲಿ. ಇದೆಲ್ಲ
ಶ್ಲೋಕಗಳಲ್ಲಿ ನೋಡಬಹುದು, ಅನೇಕ ಶ್ಲೋಕಗಳು. ಇದೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಯಿತು, ಅಕ್ಷರ ಶಬ್ದಿತನಾದ ಪರಮಾತ್ಮನಿಂದ. ಇದೆಲ್ಲ ಅನೇಕ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಹೇಳಲ್ಪಟ್ಟಿದೆ. ಪ್ರಾಯಶ್ಚಿತ್ತಗಳು, ಪಾಪಗಳು ಎಷ್ಟೋ ತಿಳಿದೇನೋ ಮಾಡ್ತಾ ಇರ್ತೀವಿ, ಇದಕ್ಕೆಲ್ಲ ಪ್ರಾಯಶ್ಚಿತ್ತಗಳು ವೇದದಲ್ಲಿ ಹೇಳಲ್ಪಟ್ಟಿದೆ, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ. ಆ ಪ್ರಾಯಶ್ಚಿತ್ತಗಳು ಮಾಡಿ ಪಾಪಗಳನ್ನೆಲ್ಲ ಕಳೆದುಕೊಳ್ಬೇಕು. ಆದ್ದರಿಂದ ಅದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಅದೆಲ್ಲ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ. ಶ್ರದ್ಧಾ ಅಂದ್ರೆ ಇಲ್ಲಿ ಆಸ್ತಿಕ್ಯ ಬುದ್ಧಿ ಅಂತ ಹೇಳಿದ್ರು. ಪರಮಾತ್ಮ ಇದಾನೆ ಅಂತ ನಂಬುವಂತಹದ್ದು. ಅಸ್ತಿ ಅನ್ನೋದು ಆಸ್ತಿಕ್ಯ ಬುದ್ಧಿ. ವೇದದಲ್ಲಿ ನಂಬಬೇಕು, ವೇದ ಪ್ರಾಮಾಣ್ಯ, ಪರಮಾತ್ಮನ ನಂಬಬೇಕು. ಅದು ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಸಂತಮೇನಂ ತಥೋ ವಿದುರಿತಿ. ಇದು ಆಸ್ತಿಕ್ಯ ಬುದ್ಧಿಗೆ ಇಲ್ಲಿ ಶ್ರದ್ಧಾ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಸತ್ಯ ಅಂದ್ರೆ ಸತ್ಯವಚನ. ಸತ್ಯವಚನ ಅನ್ನೋದು ಸಾಮಾನ್ಯ ಧರ್ಮ, ವೇದದಲ್ಲಿ ಹೇಳಲ್ಪಟ್ಟಿರುವಂತಹದ್ದು. ಅದೆಲ್ಲದಕ್ಕೂ ಇದು ಉಪಲಕ್ಷಣವಾಗಿ ಇಟ್ಕೊಳ್ಬಹುದು. ಬರೀ ಸತ್ಯವಚನ ಒಂದೇ ಅಲ್ಲ, ಸತ್ಯಂ ಪದ ಧರ್ಮಂ ಚರ ಮೊದಲಾದ ಸಾಮಾನ್ಯ ಧರ್ಮಗಳು ವೇದದಲ್ಲಿ ಅನೇಕ ಹೇಳಲ್ಪಟ್ಟಿದೆ. ವಿಶೇಷ ಧರ್ಮಗಳು ಆಯಾ ವರ್ಣಾಶ್ರಮಕ್ಕೆ ಮಾತ್ರ ಅನ್ವಯಿಸುವ ಹಾಗೆಯೂ ಹೇಳಲ್ಪಟ್ಟಿದೆ. ಸಾಮಾನ್ಯ ಧರ್ಮ ಎಲ್ಲರಿಗೂ ಅನ್ವಯಿಸುತ್ತೆ. ಯಾವುದೇ ವರ್ಣಾಶ್ರಮ ಇದ್ರೂ ಎಲ್ಲರಿಗೂ ಅನ್ವಯಿಸೋದು ಸಾಮಾನ್ಯ ಧರ್ಮ, ಸತ್ಯವಚನ ಮೊದಲಾದದ್ದು. ಕೆಲವು ವಿಶೇಷ ಧರ್ಮಗಳು ಆಯಾ ವರ್ಣಾಶ್ರಮಗಳಿಗೆ ಮಾತ್ರವೇ ಹೇಳಲ್ಪಟ್ಟಿದೆ. ಹೀಗೆ ಎಲ್ಲವೂ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿ ಅಕ್ಷರ ಶಬ್ದಿತನಾದ ಪರಮಾತ್ಮನಿಂದಲೇ. ಬ್ರಹ್ಮಚರ್ಯಂ, ಸ್ತ್ರೀ ಸಂಗಾದಿರಾಹಿತ್ಯಂ ಮೊದಲಾದ ಇದೆಲ್ಲ ಕೆಲವು ವ್ರತಗಳು, ಇದೆಲ್ಲ ನಿಯಮಗಳು. ವಿಧೀಯತೆ ಇತಿ ವಿಧಿಹಿ, ನಿತ್ಯ ನೈಮಿತ್ತಿಕಾದಿ ವಿಧಿಹಿ ಅನ್ನೋದ್ರಿಂದ ನಿತ್ಯ ನೈಮಿತ್ತಿಕ ವಿಧಿಗಳೆಲ್ಲ ಆಹಾರಹ ಸಂಧ್ಯಾ ಕುರ್ವೇತ, ಯಾವ ಜೀವಮಗ್ನಿಹೋತ್ರಂ ಜುಹೋತಿ, ಇದೆಲ್ಲ ನಿತ್ಯ ನೈಮಿತ್ತಿಕ ವಿಧಿಗಳೆಲ್ಲ ಅನೇಕ ಹೇಳಲ್ಪಟ್ಟಿದೆ. ಇದು ಕೂಡ ಪರಮಾತ್ಮನಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಎಲ್ಲವೂ ಕೂಡ ಚೇತನರ ಹಿತಕ್ಕಾಗಿಯೇ ಪರಮಾತ್ಮ ಮಾಡಿ ಅವರೆಲ್ಲ ಉದ್ಧಾರವಾಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾನೆ. ಪರಮಾತ್ಮ ಅನ್ನೋದು ಪರಮಾತ್ಮನಿಂದಲೇ ಎಲ್ಲ ಸೃಷ್ಟಿಯಾಗಿದೆ. ಅವನನ್ನು ತಿಳಿದ್ರೆ ಎಲ್ಲವನ್ನು ತಿಳಿದ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಅವನ ಸೃಷ್ಟಿ, ಅವನೇ ಸಕಲ ವಿಧವಾದ ಕಾರಣ ಜಗತ್ತಿಗೆ. ಅದಾದ ಮೇಲೆ ಪ್ರಾಣಗಳು ಮೊದಲಾದ ಸೃಷ್ಟಿಯು ಪರಮಾತ್ಮನಿಂದಲೇ. ಸಪ್ತ ಪ್ರಾಣಾಹ ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷ ಸವಿದಃ ಸಪ್ತ ಹೋಮಾಹ ಸಪ್ತ ಜಿಹ್ವಾಹ ಅಂತ ಒಂದು ಪಾಠಾಂತರ. ಸಪ್ತ ಇಮೇ ಲೋಕಾಯೇಷು ಚರಂತಿ ಪ್ರಾಣಾಹ ಗುಹಾಶಯಾನೀತಾಃ ಸಪ್ತ. ಇಲ್ಲಿ ಎಲ್ಲ ಸಪ್ತ ಪ್ರಾಣಾಹ ಪ್ರಭವಂತಿ ತಸ್ಮಾತ್ ಅಕ್ಷರಾತ್, ಎಲ್ಲದಕ್ಕೂ ಅವನಿಂದಲೇ ತಸ್ಮಾತ್ ಸ್ಪಷ್ಟವಾಗಿ ತಿಳಿಸ್ತಾರೆ. ಇಲ್ಲೆಲ್ಲ ಅಕ್ಷರಾತ್ ಶೀರ್ಷಣ್ಯಾನಿ ಚಕ್ಷುಶ್ರೋತ್ರ ಯುಗ್ಮ ಹಾಸ್ಯ ಸಂಚಾರಿಣಿ ಸಪ್ತೇಂದ್ರಿಯಾಣಿ ಉತ್ಪದ್ಯಂತೆ. ಶೀರ್ಷದಲ್ಲಿ ಇರುವಂತಹದ್ದು ಅಂತ ಹೇಳಿದ್ರು. ಅಂದ್ರೆ ನಮ್ಮ ಮುಖದಲ್ಲಿ ಕಂಡು ಬರುವಂತಹದ್ದು 2 ಕಣ್ಣುಗಳು, 2 ಮೂಗಿನ ಹೊಳ್ಳೆ, 1 ಬಾಯಿ, 2 ಕಿವಿಗಳು. ಇದು 7 ಅಂತ ಹೇಳಲ್ಪಟ್ಟಿದೆ. ಇದರಲ್ಲಿ ಈ 7 ಅನ್ನೋದಕ್ಕೆ ಈ ರೀತಿ ಅರ್ಥ ತಗೊಳ್ಬೇಕು ಅಂತ ಹೇಳಿದ್ರು. ಸಪ್ತ ಪ್ರಾಣಾಹ ಅಂತ ಹೇಳುವಾಗ ಎಲ್ಲ ವಾಯು ಮುಖದಲ್ಲಿ ಸಂಚಾರವಾಗುವಂತಹದ್ದು 7 ರಂಧ್ರಗಳು ಮುಖದಲ್ಲಿ ಕಂಡು ಬರುತ್ತೆ. ಇದು ಉಪನಿಷತ್ತಲ್ಲಿ ಅನೇಕ ಇನ್ನೊಂದು ಕಡೆಯೂ ಕೆಲವು ಕಡೆ ಇದೆಲ್ಲ ಹೇಳಲ್ಪಟ್ಟಿದೆ ಈ ರೀತಿ. ಸಪ್ತಾರ್ಚಿಷಃ ಸಮಿಧಃ ಸಪ್ತ ಜಿಹ್ವಾಹ, ಗಾರ್ಹಪತ್ಯ ಮೊದಲಾದ ಅಗ್ನಿಗಳೇನು, ಇಂಧನಗಳೇನು. ಸಮಿತ್ತು ಅಂದ್ರೆ ಇಂಧನ ಉಪಯೋಗಿಸೋದು ಹೋಮಗಳಲ್ಲಿ. ಕಾಲಿ ಜಿಹ್ವಾಶ್ಚ, ಸಪ್ತ ಜಿಹ್ವೆಗಳಿದೆ ಹೇಳಲ್ಪಟ್ಟಿದೆ. ಅಗ್ನಿಗೆ 7 ವಿಧವಾದ ಅರ್ಥ ಹಿಂದೆಯೇ ಬಂತು ಇಲ್ಲಿಯೇ ಹೇಳಲಿಯೇ. ಎಲ್ಲ ಪ್ರಭವಂತಿ ಇತಿ ಪೂರ್ವೇಣ ಅನ್ವಯ. ಇದೆಲ್ಲ ಅವನಿಂದಲೇ ಪ್ರಭವಂತಿ, ಅವನಿಂದಲೇ ಉಂಟಾಗುತ್ತೆ ಎಲ್ಲ. ಸಪ್ತ ಇಮೇ ಲೋಕಾಃ ಯೇಷು ಚರಂತಿ ಪ್ರಾಣಾಃ ಗುಹಾಶಯಾಃ ನಿಹಿತಾಃ. ಇಮೇ ಸಪ್ತಾಪಿ ಲೋಕಾಃ ಉತ್ಪನ್ನಾಃ ಯೇಷು ಲೋಕೇಶು ಹೃದಯ ಗುಹಾಸು ಸಪ್ತ ಸುಷುಪ್ತಿ ವೇಲಾಯಾಮ್. ಎಲ್ಲ ವೇಲಾಯಾಮ್ ಶಯಾನಾಃ ಸಪ್ತ ಪ್ರಾಣಾಃ ಚಕ್ಷುರಾದಿ ಗೋಲಕ ಪ್ರದೇಶೇಶು ಧಾತ್ರಾ ನಿಹಿತಾಃ ಅಂತಶ್ಚರಂತಿ. ಎಲ್ಲವೂ ಕೂಡ ಈ ಪ್ರಾಣಗಳೆಲ್ಲ ಈ ಬೇರೆ ಬೇರೆ ಅವಸ್ಥೆಗಳಲ್ಲಿ ಇವನಲ್ಲಿ ಪ್ರಾಣಗಳೆಲ್ಲ ಸಂಚರಿಸುತ್ತಲ್ಲ, ಅದೆಲ್ಲವೂ ಅವನಿಂದಲೇ ಇಡಲ್ಪಟ್ಟಿದೆ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಆ ಪರಮಾತ್ಮನಿಂದಲೇ ಸಕಲವೂ ಹಿಡಲ್ಪಟ್ಟಿದೆ. ಎಲ್ಲ ಪ್ರತಿ ಶರೀರದಲ್ಲೂ 7 ರೂಪದಲ್ಲಿ ಸಂಚಾರ ಮಾಡುತ್ತೆ. ಅಂದ್ರೆ 7 ರಂಧ್ರಗಳು ಹೇಳಲ್ಪಟ್ಟಿದೆ. ಅದು ಹೃದಯ ಗುಹೆಯಲ್ಲಿರೋದು. ಇವನು ಸುಪ್ತ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿರುವಾಗ ಆದಿ ಗೋಳಕಗಳಲ್ಲಿ ಇದರಲ್ಲೆಲ್ಲ ಏನೇನು ಸಂಚರಿಸುತ್ತೋ ಪ್ರಾಣ ವಾಯು ಅಂತ ಹೇಳಲ್ಪಟ್ಟಿದೆ. ಅದೆಲ್ಲವೂ ಅವನಿಂದಲೇ ಸೃಷ್ಟಿಯಾಗಿರೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಾಣಾಪಾನಾದ ಪಂಚವೃತ್ತಿಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳಲ್ಪಟ್ಟಿದೆ. ಸಪ್ತರಂಧ್ರಗಳಲ್ಲಿ ಸಂಚಾರ ಮಾಡುತ್ತೆ ಪ್ರಾಣಾಪಾನಾದಿ ವಾಯುಗಳೆಲ್ಲ. ಅದೆಲ್ಲ ಹೇಳಲ್ಪಟ್ಟಿದೆ ಇಲ್ಲಿ. ಇಲ್ಲಿ ಒಬ್ಬೊಬ್ಬರ ಜೀವನಲ್ಲಿಯೂ ಇದೆಲ್ಲ ಇರೋದ್ರಿಂದ ಸಪ್ತ ಸಪ್ತ ವೀಪ್ಸ ಅಂದ್ರೆ ಇದು ಮತ್ತೆ ಮತ್ತೆ ಅನೇಕ ಅಂತ ಹೇಳೋದು. ಬಹುದಾ ಅನ್ನುವ ಅರ್ಥದಲ್ಲಿ 2 ಸತಿ ಹೇಳಿರೋದು ಸಪ್ತ ಸಪ್ತ, 2 ಸತಿ ಹೇಳೋದಕ್ಕೆ ವೀಪ್ಸ ಅಂತ ಅರ್ಥ ಹೆಸರು. 2 ಸತಿ ಹೇಳೋದು, ರಿಪೀಟ್ ಮಾಡೋದು ಅಂತ ಅರ್ಥ. ಅದಕ್ಕೆ ಪುರುಷ ಭೇದ ಅಭಿಪ್ರಾಯ ಅಂತ ಹೇಳಿದ್ರೆ ಎಲ್ಲ ಬೇರೆ ಬೇರೆ ಒಬ್ಬೊಬ್ಬರು ಪುರುಷರಲ್ಲೂ ಇದೆಲ್ಲ ಇದೆ ಅಂತ ಅರ್ಥ. ಇದಕ್ಕೆ ಸಪ್ತ ಸಪ್ತ ಅಂತ ಯಾಕೆ 2 ಸತಿ ಹೇಳ್ಬೇಕು ಅಂದ್ರೆ ಒಬ್ಬೊಬ್ಬ ಪುರುಷನಲ್ಲಿಯೂ ಇದೆಲ್ಲವೂ ಕಂಡು ಬರುತ್ತೆ. ಎಲ್ಲವೂ ಪರಮಾತ್ಮನಿಂದಲೇ ಸೃಷ್ಟಿಯಾಗಿರೋದು ಅನ್ನೋದು ಅದಕ್ಕೆ ಅರ್ಥ. ಮತ್ತೆ ಅವನಿಂದಲೇ ಈ ಸಮುದ್ರ ಮೊದಲಾದವು ಕೂಡ ಎಲ್ಲವೂ ಸೃಷ್ಟಿಯಾಗತ್ತೆ. ಅತಃ ಸಮುದ್ರ ಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವ ಸರ್ವರೂಪಾಃ ಅತಶ್ಚ ಸರ್ವಾ ಓಷಧಯಃ ರಸಶ್ಚ ಏನೇಷ ಭೂತೈಃ ತಿಷ್ಠತೆ ಅಂತರಾತ್ಮ. ಎಲ್ಲ ಪಾಠಾಂತರಗಳು ಕೆಲವು ಇದೆ. ಅತಶ್ಚ ವಿಶ್ವಾವೋಷಧಯ ಅಂತ ಒಂದು ಪಾಠಾಂತರ. ರಸಾಶ್ಚ ಏತೇಷು ಭೂತೇಷು ತಿಷ್ಠತೆ ಏನೇಷ ಭೂತೈಃ ತಿಷ್ಠತೆ ಭೂತೇಷು ಅಂತ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರು. ಹೀಗೆ ಈ ಕೆಲವು ಪಾಠಾಂತರಗಳು ಕೂಡ ಕಂಡು ಬರುತ್ತೆ ಇದರಲ್ಲಿ. ಸಮುದ್ರಾಹ ಗಿರೇಶ್ಚ ಸರ್ವೇ ಸ್ಪಷ್ಟವಾಗಿದೆ ಅಂದ್ರು ಅರ್ಥ ಇಲ್ಲಿ ವ್ಯಾಖ್ಯಾನದಲ್ಲಿ. ಸಮುದ್ರಗಳೇನು ಪರ್ವತಗಳೇನು ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗಿದೆ. ಅವನಿಂದಲೇ ಅಸ್ಮಾತ್ ಸ್ಯಂದಂತೆ ಅವನಿಂದಲೇ ಹರಿಯುತ್ತೆ ಎಲ್ಲವೂ. ಸಿಂಧವಃ ಸರ್ವರೂಪಾಃ ಎಲ್ಲಾ ರೂಪವಾದ ಬಹುರೂಪಾಃ ಸಿಂಧವಃ ಗಂಗಾದ್ಯಾಃ ಸರಿತಃ ಇತ್ಯರ್ಥಃ. ಗಂಗೆ ಮೊದಲಾದ ನದಿಗಳು ಎಲ್ಲವೂ ಅವನಿಂದಲೇ ಪ್ರವಹಿಸುತ್ತೆ. ಅವನ ಸಂಕಲ್ಪದಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಹೀಗೆ ವ್ಯಾಪಾರಗಳನ್ನೆಲ್ಲ ಮಾಡುತ್ತೆ. ಅತಶ್ಚ ಸರ್ವ ಔಷಧಯ ರಸಾಶ್ಚ ಔಷಧಿಗಳೇನು ಅದರಲ್ಲಿರುವ ರಸಗಳೇನು ಎಲ್ಲವೂ ಕೂಡ ಅವನಿಂದಲೇ ಸೃಷ್ಟಿಯಾಗಿದೆ. ನನು ಪೃಥಿವ್ಯಾ ಏವ ಔಷಧಯ ಜಾಯಮಾನಾಃ ದೃಶ್ಯಂತೆ ಇಕ್ಷ್ವಾದಿಭ್ಯೋ ರಸಾಃ ಜಾಯಮಾನಾಃ ದೃಶ್ಯಂತೆ ಕಥಂ ಅಕ್ಷರಾತ್ ಸರ್ವಂ ಜಾಯತೆ. ಇಲ್ಲಿ ಉಪನಿಷತ್ತೇ ಅದಕ್ಕೆ ನಮಗೆ ಆ ಒಂದು ನಮಗೆ ಸಂಶಯ ಬಂದ್ರೆ ಅದನ್ನ ಪರಿಹಾರ ಮಾಡುತ್ತೆ. ತೈತಿರಿಯದಲ್ಲಿ ಹೇಳುವಾಗ ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಔಷಧೀಭ್ಯೋ ಅನ್ನಂ. ಪೃಥಿವಿಯಿಂದಲೇ ಔಷಧಿಗಳು ಸೃಷ್ಟಿಯಾಗಿದ್ದ ಮರಗಳೆಲ್ಲ ಅಂತ ಹೇಳ್ತಲ್ಲ. ಇಲ್ಲಿ ಅಕ್ಷರಾತ್ ಪುರುಷಾತ್ ಅಂತ ಹೇಳಿದ್ರೆ ಅಸ್ಮಾತ್ ಅಕ್ಷರಾತ್ ಪುರುಷಾತ್ ಹೇಳಿದ್ಯಲ್ಲ, ಅದು ಹೇಗೆ ಅಂದ್ರೆ ಅದಕ್ಕೆ ಅದೇ ರೀತಿಯಲ್ಲಿ ರಸಗಳು ಅಂತ ಹೇಳಿದ್ರೆ ಈ ಕಬ್ಬು ಮೊದಲಾದವುಗಳು ತಾನೇ ಇದೆ ರಸ, ಅದರಿಂದ ತಾನೇ ಬರುತ್ತೆ. ಇಕ್ಷ್ವಾದಿಭ್ಯ ಇಕ್ಷು ಅಂದ್ರೆ ಕಬ್ಬು, ಕಬ್ಬಿನ ಜಿಲ್ಲೆ, ಆ ಕಬ್ಬಿನಿಂದ ತಾನೇ ಬರುತ್ತೆ ಅಂತ ಹೇಳಿದ್ರೆ ಅದರಿಂದ ತಾನೇ ರಸಗಳು ಬರುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ ಹೇಳಿದೆ ಏನೈಷ ಭೂತೈ ತಿಷ್ಠತೆ ಅಂತರಾತ್ಮ. ಎಲ್ಲಕ್ಕೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಅದರಿಂದ ಅವನೇ ಮುಖ್ಯ ಕಾರಣ ಎಲ್ಲಕ್ಕೂ ಅಂತ ಅರ್ಥ. ಇಲ್ಲಿ ಏನೈಷ ಭೂತೇ ತಿಷ್ಠತೆ ಅಂತರಾತ್ಮ. ಹೆಂಗೆ ಅಕ್ಷರನಿಂದ ಎಲ್ಲ ಸೃಷ್ಟಿಯಾಗುತ್ತೆ. ಕಥಂ ಅಕ್ಷರಾತ್ ಸರ್ವಂ ಜಾಯತೆ. ಏನ ಏಷಭೂತ ಏನ ಅಂತ ಹೇಳಿದ್ರೆ ಯಸ್ಮಾತ್ ಕಾರಣಾತ್ ಅಂತ ಅರ್ಥ. ಯಾರ ಕಾರಣದಿಂದ ಏಷಃ ಅಕ್ಷರ ಪುರುಷಃ ಸರ್ವೈಃ ಭೂತೈಃ ಪರಿವೃತಃ ಸನ್ ತದಂತರಾತ್ಮತೆಯ ವರ್ತತೆ. ಇದು ಈ ಪಾಠವನ್ನೇ ತಗೊಂಡು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಏನೈಷ ಭೂತೈಃ ತಿಷ್ಠತೆ ಭೂತೇಷು ತಿಷ್ಠತೆ ಅಂತಾನು ಪಾಠಾಂತರ. ಭೂತೈಃ ಅನ್ನೋದ್ರಿಂದಲೇ ಅರ್ಥವನ್ನು ಮಾಡಿದ್ದಾರೆ. ಭೂತೈಃ ಪರಿವೃತಃ ಸನ್, ಅದನ್ನ ತನ್ನ ಶರೀರವಾಗಿ ಹೊಂದಿ ಅದಕ್ಕೆ ಅಂತರಾತ್ಮನಾಗಿ ಇರ್ತಾನಲ್ಲ. ತಸ್ಮಾತ್ ಪೃಥಿವ್ಯಾದಿಭ್ಯ ಜಾಯಮಾನ ಅಪಿ ಅಕ್ಷರಾತ್ ಬ್ರಹ್ಮಣಃ ಜಾತಃ ಇತಿ ಶಕ್ಯತೆ ವಕ್ತುಂ ಇತಿ ಭಾವಃ. ಆದ್ದರಿಂದ ಅವನು ಅಂತರ್ಯಾಮಿಯಾಗಿ ಅವನ ಸಂಕಲ್ಪದಿಂದಲೇ ಇದೆಲ್ಲವೂ ಸೃಷ್ಟಿಯಾಗುವುದರಿಂದ ಅವನು
ಅವನಿಂದಲೇ ಈ ಪೃಥ್ವಿಗೆ ಪೃಥ್ವಿಯನ್ನು ಶರೀರವಾಗಿ ಉಳ್ಳ ಪರಮಾತ್ಮನಿಂದ ಸಂಕಲ್ಪ ಮಾಡಿ ಪೃಥ್ವಿಯಲ್ಲಿ ಔಷಧಿಗಳು ಹುಟ್ಟುತ್ತವೆ. ಪೃಥ್ವಿಯಿಂದಲೇ ಔಷಧಿಗಳು ಹುಟ್ಟುತ್ತವೆ ಅಂದ್ರೆ ಅದಕ್ಕೂ ಮೂಲ ಕಾರಣನಾದ ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನೆ. ಅದನ್ನ ಇಲ್ಲಿ ತಿಳಿಸಿ ಕಡೆಯಲ್ಲಿ ಪುರುಷ ಏವೇದಂ ವಿಶ್ವಂ ಸರ್ವಂ, ವಿಶ್ವಂ ಅಂತ 2 ಪಾಠ. ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸಹ ಅವಿದ್ಯಾ ಗ್ರಂಥಿಂ ವಿಕಿರತೀಹ ಸೌಮ್ಯ. ಇದೇ ಸೌಮ್ಯನೇ ಅವರಿಗೆ ಹೇಳ್ತಾ ಇದ್ದಾರೆ, ಇವರಿಗೆ ಶೌನಕರಿಗೆ ಅಂಗಿರಸರು ಪುರುಷ ಏವ ಇದಂ ವಿಶ್ವಂ ಅಥವಾ ಇದಂ ಸರ್ವಂ ಯಸ್ಮಾದ್ ಅಸೌ ಸರ್ವಭೂತಾಂತರಾತ್ಮ. ಆರಂಭದಲ್ಲಿ ಏಷ ಸರ್ವಭೂತಾಂತರಾತ್ಮ ಅಂತ ಆರಂಭಿಸಿದ್ರಲ್ಲ ಈ ಖಂಡದಲ್ಲಿ. ಯಸ್ಮಾತ್ ಯಾವ ಕಾರಣದಿಂದ ಇವನು ಎಲ್ಲದರಲ್ಲಿಯೂ ಅಂತರ್ಯಾಮಿ ಆಗಿದಾನೋ ಅದರಿಂದ ತಸ್ಮಾತ್ ಸರ್ವಮಿದಂ ಪುರುಷ ಉಪಾದಾನಕತ್ವಾತ್ ಪುರುಷ ಏವ, ಅವನನ್ನೇ ಉಪಾದಾನ ಕಾರಣವಾಗಿ ಹೊಂದಿದೆ. ಅದು ಮುಖ್ಯಾರ್ಥದಲ್ಲಿಯೇ ಹೇಳ್ಬೋದು. ಶರೀರವನ್ನು ಹೇಳುವ ಶಬ್ದಗಳೆಲ್ಲ ಶರೀರಿ ಪರ್ಯಂತವಾಗಿ ಅರ್ಥ ಇದೆ. ಆದ್ದರಿಂದ ಎಲ್ಲವೂ ಕೂಡ ಪರಮಾತ್ಮ ಪರ್ಯಂತವಾದ್ದರಿಂದ ಅವನೇ ಮುಖ್ಯಾರ್ಥದಲ್ಲಿಯೇ ಉಪಾದಾನ ಕಾರಣ ಅಂತ ಹೇಳಕ್ಕೆ ಸಾಧ್ಯ. ಉಪಾದಾನ ಕಾರಣವು ಅವನೇ. ತಸ್ಮಾತ್ ತದ್ವಿಜ್ಞಾನೇ ಸರ್ವಸ್ಯಾಪಿ ಜ್ಞಾನಂ ಉಪಪದ್ಯತೆ. ಇಲ್ಲಿ ಆರಂಭದಲ್ಲಿ ಮಾಡಿದ ಉಪಕ್ರಮದಲ್ಲಿ ಏನು ಪ್ರಶ್ನೆ ಕೇಳಿದ್ರೋ ಅದರ ಅರ್ಥವನ್ನೇ ನಾನು ಹೇಳ್ತಾ ಇದ್ದೀನಿ ಅನ್ನೋದು ಇಲ್ಲಿ ತಿಳಿಸ್ತಾರೆ. ಪುರುಷ ಏವ ಇದಂ ಸರ್ವಂ, ಅವನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗಿದೆ. ಎಲ್ಲವೂ ಅವನೇ, ಆದ್ದರಿಂದ ಅವನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗಾಗುತ್ತೆ. ತದ್ವಿಜ್ಞಾನೇ ಸರ್ವಸ್ಯಾಪಿ ಜ್ಞಾನಂ ಉಪಪದ್ಯತೆ, ಎಲ್ಲವನ್ನೂ ತಿಳಿದಾಗುತ್ತೆ. ಕರ್ಮ ತಪೋ ಬ್ರಹ್ಮ ಪರಾಮೃತಂ ತಸ್ಯ ಜಗತ್ ಸೃಷ್ಟಿ ಅನುಕೂಲ ಕರ್ಮಶಬ್ದಿತಃ ವ್ಯಾಪಾರಃ ಸೃಷ್ಟಿ ಸ್ರಷ್ಟವ್ಯ ಆಲೋಚನಾತ್ಮಕ ತಪಃ ಏವ. ಕರ್ಮ ತಪಃ ಅಂತ ಅಲ್ಲಿ ಅನ್ವಯ. ಕರ್ಮ ತಪಃ ಅಂದ್ರೆ ಕರ್ಮ ಅನ್ನೋದು ನಪುಂಸಕಲಿಂಗ ಶಬ್ದ, ತಪಃ ಅನ್ನೋದು ನಪುಂಸಕಲಿಂಗ ಶಬ್ದವೇ. ಆದ್ರೆ ಅದಕ್ಕೆ ರೂಪ ತಪಃ, ತಪಸಿ, ತಪಾಂಸಿ, ಕರ್ಮಣಿ ಕರ್ಮಾಣಿ ಅಂತ ನಪುಂಸಕಲಿಂಗ 2. ಕರ್ಮ ತಪಃ, ಕರ್ಮವು ತಪಸ್ಸು ಅಂತ ಹೇಳಿದ್ರೆ ಸೃಷ್ಟಿಗೆ ಅನುಕೂಲವಾದ ಕರ್ಮ ಅಂತ ಹೇಳಲ್ಪಟ್ಟ ವ್ಯಾಪಾರ. ನಮ್ಮ ತರ ಅಲ್ಲಿ ನಾವು ಮಾಡುವ ಕರ್ಮಗಳಂತೆ ಅಲ್ಲ ಅವನ ಕರ್ಮ. ಕರ್ಮ ಅಂತ ಹೇಳೋದು ಸೃಷ್ಟಿ ವ್ಯಾಪಾರ ಅಷ್ಟೇ, ಅನುಕೂಲವಾದ ವ್ಯಾಪಾರ ಮಾಡೋದಕ್ಕೆ ಕರ್ಮ ಅಂತ ಹೇಳಲ್ಪಟ್ಟಿದೆ. ಅದು ನಾವು ಮಾಡುವ ಶಾಸ್ತ್ರದಲ್ಲಿ ಹೇಳಿರುವ ವಿಹಿತವಾದ ನಿಷಿದ್ಧವಾದದೆಲ್ಲ ಏನೇನು ಹೇಳಿದ್ಯೋ ಆ ಕರ್ಮ ಅಂತ ಅರ್ಥವಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಜಗತ್ ಸೃಷ್ಟಿ ಅನುಕೂಲ ಕರ್ಮ ಶಬ್ದಿತಃ ವ್ಯಾಪಾರ. ಆ ವ್ಯಾಪಾರವು ಯಾವ ವಿಧವಾದದ್ದು ಅಂದ್ರೆ ಕರ್ಮ ತಪಃ, ಆಲೋಚನೆ. ತಪ ಆಲೋಚನೆ ಅಂತ ಧಾತುವಿಂದ ಬಂದಿರೋದು. ಇದು ಆಲೋಚನಾತ್ಮಕವಾದದ್ದು. ಅಂದ್ರೆ ಸ್ರಷ್ಟವ್ಯ ಆಲೋಚನಾತ್ಮಕ. ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ನಲ್ಲ ಅದೇ ಯಸ್ಯ ಜ್ಞಾನಮಯಂ ತಪಃ, ಅದು ಹೇಳಲ್ಪಟ್ಟಿದೆ. ಜ್ಞಾನಮಯಂ ತಪಃ, ಜ್ಞಾನಮಯಂ ತಪಃ. ತಪಸ್ಸು ಸಂಕಲ್ಪ ರೂಪಕವಾದ ಜ್ಞಾನ, ಅದುವೇ ತಪಸ್ಸು ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಯಸ್ಯ ಕರ್ಮ ತಪಃ. ಬ್ರಹ್ಮ ಪರಾಮೃತಂ, ಬ್ರಹ್ಮ ಪರಾಮೃತಂ ಏಕೋ ವ್ಯಾಪಿ ಸದಾ ಶುದ್ಧೋ ನಿರ್ಗುಣಃ ಪ್ರಕೃತೆ ಪರಃ ಇತಿ. ಪ್ರಕೃತ ಬ್ರಹ್ಮಶಬ್ದಿತ ಪರಭೂತ ಸೂಕ್ತಾನಾಂ ಅಮೃತವತ್ ಪರಮಾನಂದತೆಯ ಭೋಗ್ಯಭೂತಂ ಬ್ರಹ್ಮ ಅಪಿ ಅಕ್ಷರ ಪುರುಷ ಏವ ಅಂತ ಹೇಳಿದ್ರು. ಬ್ರಹ್ಮ ಪರಾಮೃತಂ ಅಂತ ಹೇಳೋದಕ್ಕೆ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಪರಾಮೃತಂ ಅಂತ ಹೇಳಿದ್ರಲ್ಲ, ಬ್ರಹ್ಮ ಪರಾಮೃತಂ ಅನ್ನಕ್ಕೆ ಹೇಗೆ ಹೇಳಬೇಕು ಅರ್ಥ ಅಂತ ಹೇಳಿದ್ರೆ, ಬ್ರಹ್ಮ ಅಂತ ಹೇಳಿ ಪ್ರಕೃತಿಗೆ ಹೇಳಲ್ಪಟ್ಟಿದೆ. ಪರವಾದದ್ದು ಅಂತ ಹೇಳಲ್ಪಟ್ಟ ಯಾವ್ಯಾವ್ದಿದೆಯೋ ಅದರಲ್ಲೆಲ್ಲ ಅತ್ಯಂತ ಭೋಗ್ಯಭೂತವಾದದ್ದು ಇದುವೇ ಅನ್ನೋದು ಅರ್ಥವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಪರಾಮೃತಂ ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ. ಬ್ರಹ್ಮ ಪರಾಮೃತಂ ಅಂತ ಹೇಳಿದ್ರೆ ಇಲ್ಲಿ ಯಾವುದೆಲ್ಲ ಕೂಡ ಏಕಃ ವ್ಯಾಪಿ ತ್ರಿಗುಣ ರಹಿತವಾದದ್ದು, ಶುದ್ಧ ನಿರ್ಗುಣ ಅಂತ ಹೇಳಿದ್ರೆ ತ್ರಿಗುಣ ರಹಿತವಾದವನು ಅಂತ ಅರ್ಥ. ಪ್ರಕೃತೇ ಪರಃ,
ಪ್ರಕೃತಿಗಿಂತ ಪರನಾದವನು ಅಂತ ಹೇಳಿದೆ. ಪ್ರಕೃತಿಗಿಂತ ಪರಭೂತನಾದವನು ಅಂತ ಹೇಳಲ್ಪಟ್ಟವನು. ಅಮೃತವತೆ ಆನಂದ ಪರಮಾನಂದತೆಯ ಭೋಗ್ಯಭೂತಂ. ಅಮೃತದಂತೆ ಆನಂದ ಪರಮಾನಂದವಾಗಿ ಪರಮಾನಂದ ಸ್ವರೂಪನಾಗಿರುವುದರಿಂದ ಭೋಗ್ಯಭೂತನಾದ ಬ್ರಹ್ಮನು ಅಕ್ಷರ ಪುರುಷನೇ. ಅಂದ್ರೆ ಈ ಅಕ್ಷರ ಪುರುಷನಿಗೂ ಬ್ರಹ್ಮನಿಗೂ ಇಬ್ಬರು ಒಬ್ಬರೇ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಬ್ರಹ್ಮಶಬ್ದಿತ, ಪ್ರಕೃತ ಬ್ರಹ್ಮಶಬ್ದಿತ ಅಂತ ಇರ್ಬೇಕಾಗಿತ್ತು. ಇಲ್ಲಿ ಬ್ರಹ್ಮ ಅಂತ ಹೇಳಲ್ಪಡುವ ಶಬ್ದವು ಕೂಡ ಅಕ್ಷರ ಪುರುಷನನ್ನು ತಿಳಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ಹಿಂದೆಯೇ ಮಂತ್ರದಲ್ಲಿ ಬಂತು. ಅದಕ್ಕೆ ಸುದರ್ಶನ ಸೂರಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇಲ್ಲಿ ಹಿಂದಿನ ಖಂಡದಲ್ಲಿ ಬಂದಾಗ ಯಾರು ಶಿಷ್ಯನು ಬಂದ್ರೆ ಅವನಿಗೆ ಉಪದೇಶವನ್ನು ಮಾಡಬೇಕು ಅಂತ ಅಲ್ಲಿ ಅವನಿಗೆ ಆಚಾರ್ಯರಿಗೆ ಇರುವ ವಿಧಿ. ತಸ್ಮೈ ಉಪಸನ್ನಾಯ ಸಮ್ಯಕ್, ತಸ್ಮೈ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ ಅಂತ ಮಂತ್ರ ಇಲ್ಲಿಯೇ ಹಿಂದಿನ ಖಂಡದಲ್ಲಿ ಬಂತು ಕಡೆಯಲ್ಲಿ. ಅದು ಬಂದು ಆ ಮಂತ್ರದಲ್ಲಿ ಹೇಳುವಾಗ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ. ಒಬ್ಬ ಶಿಷ್ಯನು ಶಮದಮಾದಿ ಸಂಪೂರ್ಣನಾಗಿ ಆತ್ಮಗುಣಗಳಿಂದ ಬಂದು ಆಚಾರ್ಯರನ್ನ ಆಶ್ರಯಿಸಿದರೆ ವಿಧಿವತ್ತಾಗಿ, ಹೇಗೆ ಇಲ್ಲಿ ಶೌನಕರು ಅಂಗಿರಸನ್ನ ವಿಧಿವತ್ ಉಪಸನ್ನ ಅವನು ಕೇಳ್ತಾನೆ, ವಿಧಿವತ್ ಉಪಸನ್ನ ವಿಧಿವತ್ತಾಗಿ ಬಂದು ಆಚಾರ್ಯರನ್ನು ಆಶ್ರಯಿಸಿ ಅವರನ್ನ ಪ್ರಶ್ನೆಯನ್ನು ಕೇಳ್ದ. ತಸ್ಮಿನ್ನು ಖಲು ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಆವಾಗ ಇವರು ಏನ ಅಕ್ಷರಂ ಪುರುಷಂ ವೇದ ಸತ್ಯಂ, ಅಕ್ಷರ ಶಬ್ದಿತನಾದ ಪುರುಷನನ್ನ, ಸತ್ಯನಾದ ಅವಿಕಾರಿಯಾದವನನ್ನ, ಏನ ವೇದ ಯಾವ ಒಂದು ಸಾಧನದಿಂದ ತಿಳಿದುಕೊಂಡನೋ, ಅಂದ್ರೆ ಉಪಾಸನೆ, ಯಾವ ಉಪಾಸನೆ ಸಾಧನದಿಂದ ಅವನನ್ನು ತಿಳಿದನೋ, ಪ್ರೋವಾಚ ತಾಂ ಬ್ರಹ್ಮ ವಿದ್ಯಾಂ ಪ್ರೋವಾಚ ಪ್ರವದೇತ್ ಅಂತ ಅರ್ಥ. ಇವನು ಅಕ್ಷರ ಶಬ್ದಿತವಾದ ಪುರುಷನನ್ನ, ಈ ಪುರುಷನನ್ನ ಯಾರಿಂದ ಯಾವ ವಿದ್ಯೆಯಿಂದ ತಿಳಿದನೋ ಆ ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ, ಬ್ರಹ್ಮವಿದ್ಯೆಯು ಅಕ್ಷರ ಶಬ್ದಿತನಾದ ಪುರುಷನನ್ನೇ ವಿಷಯವಾಗಿ ಹೊಂದಿದೆ ಎಂದು ತಿಳಿಯುತ್ತೆ. ಬ್ರಹ್ಮ ಪುರುಷನೇ ತಿಳಿಯುತ್ತೆ. ಆ ಮಂತ್ರದಲ್ಲಿ ಸುದರ್ಶನ ಸೂರಿಗಳು ಶ್ರೀಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ಶುದ್ಧ ಪ್ರಕಾಶಿಕೆಯಲ್ಲಿ ಆರಂಭದಲ್ಲಿಯೇ ಹೇಳ್ತಾರೆ. ಬ್ರಹ್ಮ ಶಬ್ದದೆಲ್ಲ ಅರ್ಥವನ್ನ ಭಾಷ್ಯಕಾರರು ಬ್ರಹ್ಮ ಲಕ್ಷಣವನ್ನ ಜಿಜ್ಞಾಸಾಧಿಕರಣದ ಆರಂಭದಲ್ಲೇ ಹೇಳ್ತಾರೆ. ಬ್ರಹ್ಮ ಶಬ್ದದಿಂದ ಯಾರು ಹೇಳಲ್ಪಟ್ಟಿದ್ದಾನೆ ಅಂದ್ರೆ ಅಖಿಲ ಹೇ ಪ್ರತ್ಯನೀಕನಾದ ಸಕಲ ಕಲ್ಯಾಣ ಗುಣಾಕರನಾದ ಪರಂ ಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ ಅಂತ ಹೇಳಿದ್ರು ಲಕ್ಷಣವನ್ನ ಭಾಷ್ಯಕಾರರು. ಅಭಿಧೀಯತೆ ಅಂದ್ರೆ ಅಭಿಧಾವೃತ್ತಿಯಿಂದ ಹೇಳಲ್ಪಟ್ಟಿದ್ದಾನೆ. ಬ್ರಹ್ಮ ಶಬ್ದದಿಂದ ಪುರುಷೋತ್ತಮನು ಮುಖ್ಯ ವೃತ್ತಿಯಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ. ಅಭಿಧಾವೃತ್ತಿ ಅಂದ್ರೆ ಮುಖ್ಯ ವೃತ್ತಿ, ಪ್ರೈಮರಿ ಸೆನ್ಸ್. ಅದರಲ್ಲಿಯೇ ಪುರುಷೋತ್ತಮನೇ ಹೇಳಲ್ಪಟ್ಟಿದ್ದಾನೆ ಬ್ರಹ್ಮಶಬ್ದದಿಂದ ಅಂತ ಹೇಳಿದ್ರು. ಅದು ಹೇಗೆ ಹೇಳಿದ್ರು? ಬ್ರಹ್ಮಶಬ್ದದಲ್ಲಿ ಬೃಹತ್ವ ಅನ್ನೋದು ಮಾತ್ರ ತಿಳಿದು ಬರುತ್ತಲ್ಲ, ಪುರುಷ ಅಂತ ಹೇಗೆ ತಿಳಿದು ಬರುತ್ತೆ? ಪುರುಷೋತ್ತಮ. ಮುಂಡಕೋಪನಿಷತ್ತನ ಮಂತ್ರವನ್ನ ಅಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ ಸುದರ್ಶನ ಸೂರಿಗಳು. ಭಾಷಿಕಾರರು ಯಾಕೆ ಹೀಗೆ ಹೇಳಿದ್ರು ಮುಖ್ಯ ವೃತ್ತಿಯಲ್ಲಿ ಅಂದ್ರೆ ಮುಂಡಕೋಪನಿಷತ್ತಿನ ಪ್ರಮಾಣವಿದೆ ಹೇಳ್ತಾರೆ. ಅದೇ ಇಲ್ಲಿಯೂ ಕೂಡ ಅದುವೇ ಇಲ್ಲಿಯೂ ಕೂಡ ಹೇಳಲ್ಪಟ್ಟಿರೋದು. ಬ್ರಹ್ಮ ಪರಾಮೃತಂ ಅನ್ನೋದು ಕೂಡ ಅದೇ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸಹ ವಿದ್ಯಾ ಗ್ರಂಥಿಂ ವಿಕಿರತಿ ಹ ಸೌಮ್ಯ. ಸೌಮ್ಯ ಅನ್ನೋದಕ್ಕೆ ಇಲ್ಲಿ ಇವರು ವಿಶೇಷವಾದ ಅರ್ಥ ಮಾಡಿದ್ರು. ಸೋಮಾರ್ಹ ಅಂತ ಹೇಳಿ, ಸೋಮರಸಕ್ಕೆ ಅರ್ಹನಾದವನು. ಸೋಮಯಾಗ ಮಾಡೋದು ಬಹಳ ಶ್ರೇಷ್ಠ, ಅದಕ್ಕೆ ಅರ್ಹನಾದವನು ಅಂತ ಅರ್ಥ. ಏತತ್ ಅಕ್ಷರ ಬ್ರಹ್ಮ ಇಹ ಲೋಕೇಯ ವೇದ. ಈ ಅಕ್ಷರ ಬ್ರಹ್ಮನನ್ನ ಯಾರು ಇಲ್ಲಿ ತಿಳಿದುಕೊಳ್ತಾರೋ ಸಹ ದುರ್ಮೋಚಾಂ ಅವಿದ್ಯಾಂ ಅಂತ ಅರ್ಥ. ಗ್ರಂಥಿವತ್ ದುರ್ಮೋಚಾಂ ಅವಿದ್ಯಾಂ. ಬಿಡಿಸ್ಕೊಳ್ಳಲು ಬಹಳ ಕಷ್ಟವಾದದ್ದು. ಗಂಟು ಚೆನ್ನಾಗಿ ಸಿಕ್ಕಲಾಗ್ಬಿಟ್ಟಿದೆ ಗಂಟು, ಆ ಗಂಟನ್ನು ಬಿಡಿಸೋದು ಬಹಳ ಕಷ್ಟ. ಆ ರೀತಿ ದುರ್ಮೋಚವಾದದ್ದು, ಬಹಳ ಕಷ್ಟವಾದದ್ದು ಬಿಡಿಸೋಕೆ ಯಾವುದು ಅಂದ್ರೆ ಅವಿದ್ಯಾ ಅನ್ನುವ ಗ್ರಂಥಿ. ಅದನ್ನ ಇಲ್ಲಿಯೇ ಅವನು ಕಳಿಸ್ಕೊಂಡು ಬಿಡ್ತಾನೆ. ವಿಕಿರತಿ ನಿರಸ್ಯತಿ, ಇಲ್ಲಿಯೇ ಅದನ್ನು ನಾಶ ಮಾಡ್ತಾನೆ ಅವನು.
ಅಂತ ಇಲ್ಲಿ ಹೇಳ್ಪಟ್ಟಿದೆ. ಇಲ್ಲಿ ವಿಕ್ಷೇಪೆ ಇತಿ ಧಾತು, ವಿಕಿರತಿಗೆ ಹೇಳ್ತಿದ್ದಾರೆ. ವಿಕ್ಷೇಪ ಬಿಡಿಸೋದು, ತಳ್ಳಿ ಹಾಕೋದು ಅಂತ ಅರ್ಥ, ನಿರಸನ ಮಾಡೋದು ಅಂತ ಅರ್ಥ. ಆ ಅರ್ಥದಲ್ಲಿ ಬಂದಿದೆ. ವಿಕಿರತಿ ಗ್ರಂಥಿಂ, ಅವಿದ್ಯಾ ಗ್ರಂಥಿಯನ್ನ ಇಲ್ಲಿಯೇ ಬಿಡಿಸ್ಕೊಂಡು ಬಿಡ್ತಾನೆ. ಯಾರು ಇವನನ್ನ, ವೇದ ಅಂದ್ರೆ ವೇದನ ಉಪಾಸನ ಎಲ್ಲ ಸಮಾನಾರ್ಥಕ. ಭಾಷಿಕಾರರು ಅದನ್ನ ಸ್ಥಾಪನೆ ಮಾಡ್ತಾರೆ ಭಾಷ್ಯದಲ್ಲಿ. ವೇದನ ಉಪಾಸನೆ ಎಲ್ಲ ವೇದ ಅಂದ್ರೆ ಬರೀ ತಿಳಿಯೋದು ಅಂದ್ರೆ ಬರೀ ವಾಕ್ಯಾರ್ಥ ಜ್ಞಾನವಲ್ಲ. ಪರಾಯಯಾತದ ಅಕ್ಷರಮಧಿಗಮ್ಯತೆ, ವಾಕ್ಯಾರ್ಥ ಜ್ಞಾನವನ್ನ ಅಪರಾವಿದ್ಯಾ ಅಂತ ಆರಂಭದಲ್ಲೇ ಹೇಳಿಬಿಟ್ರು ಅಂಗಿರಸರು ಸ್ಪಷ್ಟವಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ವಾಕ್ಯ ಅದು ಎಲ್ಲವೂ ಸೇರಿ ಗಾಂಧರ್ವ ವೇದವೇನೋ ಇದೇನೋ ನಕ್ಷತ್ರ ವಿದ್ಯೆ ಏನೋ ಇದೆ, ಎಲ್ಲವನ್ನು ಸೇರಿ ಇದೆಲ್ಲ ಅಪರ ಅಂತ ಹೇಳಿ ಪರಾಯಯಾತದ ಅಕ್ಷರಮಧಿಗಮ್ಯತೆ, ಅಕ್ಷರ ಪುರುಷನನ್ನು ತಿಳಿಯೋದು ಪರಾವಿದ್ಯೆ. ಅದನ್ನೇ ಇಲ್ಲಿ ಹೇಳ್ತಿರೋದು. ಯೋ ವೇದ ಅಕ್ಷರ ಬ್ರಹ್ಮ, ಅಕ್ಷರಂ ಬ್ರಹ್ಮ ಇಹ ಲೋಕೆ ಯಹ ವೇದ. ಯಾರು ಆ ರೀತಿ ಉಪಾಸನೆ ಮಾಡಿ ಅವನ್ನ ಪಡೆದುಕೊಳ್ತಾನೋ ಪರವಿದ್ಯೆಯಿಂದ, ಅವನ ವಿದ್ಯೆ ಎಲ್ಲವೂ ಇದ್ಯೆ ನಾಶವಾಗಿಬಿಡುತ್ತೆ ಅಂತ ಹೇಳಲ್ಪಟ್ಟಿದೆ. ಮುಂದೆ ಅಲ್ಲಿಗೆ ಇದು 2ನೆಯ ಮುಂಡಕದಲ್ಲಿ 1ನೆಯ ಖಂಡ ಮುಗಿಯಿತು. ಈಗ ಪರಮಾತ್ಮನ ಹೇಗೆ ತಿಳಿಬೇಕು ಅವನನ್ನ, ಬರೀ ವಾಕ್ಯಾರ್ಥ ಜ್ಞಾನದಿಂದಲೇ ವೇದ ಅಂತ ಹೇಳಿದ್ರಲ್ಲ, ಇದೇನಿದು ವಾಕ್ಯಾರ್ಥ ಜ್ಞಾನವೇ ಉಪಾಸನಾತ್ಮಕವಾದ ಜ್ಞಾನವೇ? ಇಲ್ಲಿ ಅದನ್ನ ತಿಳಿಸ್ತಾರೆ ಮುಂದಿನ ಖಂಡದಲ್ಲಿ. ಅದುವೇ ವಿಷಯ. ಒಂದು ಹಂತ ಹಂತವಾಗಿ ಖಂಡಗಳಲ್ಲಿ ಪರಮಾತ್ಮನಿಂದ ಎಲ್ಲ ಜಗತ್ ಕಾರಣ ಉಪಾದಾನ ಎಲ್ಲ ಹೇಳಿದ್ರು. ಅದಕ್ಕೆ ಮೊದಲು ಕರ್ಮದ ನಿಂದೆ, ಬರೀ ಕೇವಲ ಕರ್ಮದ ನಿಂದೆ ಮಾಡಿ ಇದೆಲ್ಲ ಅದೃಢಾಹ ಯಜ್ಞರೂಪಾಹ ಪ್ಲವಾಕ್ಯತೆ, ಅದೃಢಾಹ ಯಜ್ಞರೂಪಾಹ, ಇದೆಲ್ಲ ಎಲ್ಲ ಶಿಥಿಲವಾದ ನಾವೆಗಳಂತೆ ಕೇವಲ ಕರ್ಮಗಳು, ಬ್ರಹ್ಮಜ್ಞಾನವಿಲ್ಲದೆ ಮಾಡುವ ಕರ್ಮಗಳು ಅಸ್ಥಿರ ಅಲ್ಪವಾದ ಫಲವನ್ನೇ ಕೊಡುತ್ತೆ. ಅದೆಲ್ಲ ಬಿಟ್ಟು ಬ್ರಹ್ಮನನ್ನ ಪಡಿಬೇಕು. ಅದು ಪಡೆಯೋಕೆ ಏನ್ ಮಾಡ್ಬೇಕು ಅಂದ್ರೆ, ಯಾಕೆ ಯಾವಾಗ ಪಡಿತಾನ ಅದನ್ನ ಅಂದ್ರೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ. ಆ ಬ್ರಹ್ಮ ಮಂತ್ರ ಬಂತು ಹಿಂದೆ. ಆ ಮಂತ್ರವಾದ ಮೇಲೆ ಅವನು ಹೋಗಿ ಆಚಾರ್ಯರನ್ನ ಆಶ್ರಯಿಸಿದ್ರೆ ಸ ಗುರುಮೇವ ಅಭಿಗಚ್ಚೇತ್, ಅವನಿಗೆ ಇವನು ಪ್ರೋವಾಚಿತಾಂ ತತ್ವತೋ ಬ್ರಹ್ಮವಿದ್ಯಾ, ತನ್ನ ಬ್ರಹ್ಮವಿದ್ಯೆಯನ್ನು ಪೂರ್ಣವಾಗಿ ಹೇಗಿದೆಯೋ ಹೇಗೆ ತಿಳಿದಿದಾನೋ ಹಾಗೆ ಹೇಳಬೇಕು ಅವನಿಗೆ ವಿಧಿ. ಅದೆಲ್ಲ ಹೇಳಿ ಪರಬ್ರಹ್ಮನಿಂದ ಹೇಗೆ ಜಗತ್ ಸೃಷ್ಟಿಯಾಗಿದೆ ಎಲ್ಲವೂ ಅವನೇ ಉಪಾದಾನ ಕಾರಣ ಅದನ್ನು ಹೇಳಿ, ಈಗ ಅವನ ಉಪಾಸನಾ ವಿಧಿ, ಅವನನ್ನ ಹೇಗೆ ತಿಳಿಯೋದು ಉಪಾಸನೆ ವಿಷಯವನ್ನು ಹೇಳಿ, ಉಪಾಸನೆಯನ್ನು ಹೇಗೆ ಒಂದು ಏಕಾಗ್ರತೆಯಿಂದ ಮಾಡಬೇಕು ಅದಕ್ಕೆ ಉದಾಹರಣೆಗಳನ್ನೆಲ್ಲ ಮುಂದೆ ಬರುತ್ತೆ. ಅದಕ್ಕೆ ಏನು ಫಲ, ಇದೆಲ್ಲವೂ ಮುಂದಿನ ಖಂಡಗಳಲ್ಲಿ ಉಪದೇಶ ಮಾಡ್ತಾರೆ. ಪೂರ್ತಿ ಈ ಮುಂಡಕೋಪನಿಷತ್ತೆಲ್ಲ ಇದುವೇ ವಿಷಯ. ಆವಿಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ. ಆವಿಹಿ ಅನ್ನೋದು ಅವ್ಯಯ. ಆವಿಹಿ ಅಂದ್ರೆ ಪ್ರಕಾಶವಾಗೋದು ಅಂತ ಅರ್ಥ, ಕಂಡು ಬರೋದು ಅಂತ ಅರ್ಥ. ಯೋಗಿನಾಂ ಅಪರೋಕ್ಷಂ, ಯೋಗಿಗಳಿಗೆ ಪ್ರತ್ಯಕ್ಷವಾಗುವಂತಹದ್ದು. ಅಪರೋಕ್ಷ ಜ್ಞಾನ ಅಂದ್ರೆ ಪ್ರತ್ಯಕ್ಷವಾದದ್ದು ಅಂತ ಅರ್ಥ. ಪರೋಕ್ಷ ಅಪರೋಕ್ಷ ಅರ್ಥ. ಪರೋಕ್ಷ ಪ್ರತ್ಯಕ್ಷ, ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ. ಸನ್ನಿಹಿತಂ ಗುಹಾಚರಂ, ಹೃದಯ ಗುಹಾ ವರ್ತಿತೆಯ ಸನ್ನಿಹಿತಂ. ಯೋಗಿಗಳಿಗೆ ಹೃದಯ ಗುಹೆಯಲ್ಲಿ ಇರುವ ಹಾಗೆ ಪ್ರಕಾಶಿತವಾಗುತ್ತೆ ಪರಮಾತ್ಮನ ಸ್ವರೂಪ. ಇದು ಹಾರ್ದ ರೂಪ ಅಂತ ಹೇಳಲ್ಪಡುತ್ತೆ. ಪರಮಾತ್ಮನಿಗೆ 5 ರೂಪಗಳು ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಪರರೂಪ ಅನ್ನೋದು ಪರಮಪದದಲ್ಲಿ ಇರುವಂತಹ ರೂಪ, ಪರರೂಪ. ಆಮೇಲೆ ವ್ಯೂಹ ರೂಪ, ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಲ್ಪಟ್ಟಿದೆ ವ್ಯೂಹ ರೂಪ. ವಿಭವ ರೂಪ, ರಾಮಕೃಷ್ಣಾದಿ ಅವತಾರಗಳು. ಆರ್ಧ ರೂಪ, ಯೋಗಿಗಳಿಗೆ ಹೃದಯದಲ್ಲಿ ಪ್ರತ್ಯಕ್ಷವಾಗುವಂತಹದ್ದು ಆರ್ಧ ರೂಪ. ಅರ್ಚಾರೂಪ ಅನ್ನೋದು ದಿವ್ಯ ಕ್ಷೇತ್ರಗಳಲ್ಲಿ ಪರಮಾತ್ಮ ತಾನೇ ಅವನನ್ನ ಆವಿರ್ಭಾವ ಮಾಡಿಕೊಂಡು ಆಯಾ ಅರ್ಚಾ ಮೂರ್ತಿಯಾಗಿ ನಮಗೆ ಯಾವಾಗಲೂ ನಿರಂತರವಾಗಿ ಈ ದಿವ್ಯ ಕ್ಷೇತ್ರಗಳಲ್ಲಿ ನಮಗೆ ಅನುಗ್ರಹಿಸ್ತಾ ಇದ್ದಾನೆ. ಇದೆಲ್ಲ ಅರ್ಚಾರೂಪ. ಇದು 5 ರೂಪಗಳಿದೆ. ಇದು ಆರ್ಧ ರೂಪ ಇಲ್ಲಿ ಹೇಳಲ್ಪಟ್ಟಿದೆ. ಆವಿಹಿ ಸನ್ನಿಹಿತಂ ಗುಹಾಚರಂ, ಹೃದಯ ಗುಹಾ ವರ್ತಿತೆಯ ಸನ್ನಿಹಿತಂ. ಹೃದಯ ಗುಹೆಯಲ್ಲಿ ಇರುವ ಹಾಗೆ ಅವನು ಕಂಡು ಬರ್ತಾನೆ. ನಾಮ ದುರ್ವಿಜ್ಞೇಯ ಸ್ವರೂಪತೆಯ ಪ್ರಸಿದ್ಧಂ ಗುಹಾಚರಂ ನಾಮ ಮಹತ್ ಪದಂ, ಸರ್ವತಃ ಮಹತ್. ಇದು ನಾಮ ಮಹತ್ ಅಂದ್ರೆ ಯಾರು ಅಂದ್ರೆ ಅದು ಹೇಗೆ ಹೇಳೋದು ಅವನನ್ನ? ಗುಹಾಚರಂ ನಾಮ ಮಹತ್ ಪದಂ, ಹೀಗೆ ಅಂತ ಹೇಳಕ್ಕಾಗೋದಿಲ್ಲ ಅವನ್ನ.
ತಿಳಿಯೋದಕ್ಕೆ ಬಹಳ ಕಷ್ಟವಾದದ್ದು ಅಂತ ಪ್ರಸಿದ್ಧವಾಗಿದ್ದಾನೆ. ತಿಳಿಯೋದಕ್ಕೆ ಆಗೋದೇ ಇಲ್ಲ ಅಂತ ಅರ್ಥವಲ್ಲ, ತಿಳಿಯೋದಕ್ಕೆ ಬಹಳ ಕಷ್ಟ ಅಂತ ಅರ್ಥ. ದುರ್ವಿಜ್ಞೇಯಂ, ಬಹಳ ಕಷ್ಟ ತಿಳಿಯೋದು ಅಂತ ಅರ್ಥ. ತಿಳಿಯಕ್ಕೆ ಆಗೋದಿಲ್ಲ ಅನ್ನುವ ಅರ್ಥವಲ್ಲ ಅಲ್ಲಿ. ಸರ್ವತಃ ಮಹತ್ ಪದಂ ಪ್ರಾಪ್ಯ ಭೂತಂ ಇತ್ಯರ್ಥ. ಪದ್ಯತೆ ಇತಿ ಪದಂ, ಪ್ರಾಪ್ತಿ ಹೊಂದಲ್ಪಡುತ್ತೆ. ಪ್ರಾಪ್ಯ ಭೂತಂ, ಪ್ರಾಪ್ಯವಾದದ್ದು ಆ ಪರಮಾತ್ಮ ಅಕ್ಷರ ಶಬ್ದಿತನಾದ ಪುರುಷನೇ. ಅತ್ರೈತತ್ ಸಮರ್ಪಿತಂ ಏತತ್ ಏಜತ್ ಪ್ರಾಣನ್ ನಿಮಿಷಚ್ಚಯತ್. ಏಜತ್ ಅಂದ್ರೆ ಏಜ್ರ್ ಕಂಪನೆ ಅಂತ ಧಾತು. ಏಜ್ರ್ ಕಂಪನೆ, ಕಂಪನ ನಡುಗೋದು ಅಂತ ಅರ್ಥ. ಕಂಪಮಾನಂ ಜಾಗ್ರದಿತಿ ಯಾವತ್, ಜಾಗ್ರದಿತಿ ಯಾವತ್ ಕಂಪಮಾನಂ, ಅದು ಕಂಪಿಸುತ್ತಾ ಇದೆ ಅಂತ ಅರ್ಥ. ಜಾಗೃತವಾಗುತ್ತೆ ಅನ್ನುವ ಅರ್ಥವನ್ನ ಇಲ್ಲಿ ಅದಕ್ಕೆ ಹೇಳ್ತಾರೆ. ಅಲ್ಲಿ ಚಲಿಸ್ತಾ, ಇಲ್ಲಿ ಆವಿ ಗುಹಾಚರಂ ಅಂತ ಹೇಳಿದ್ರಲ್ಲ, ಚಲಿಸುತ್ತೆ ಅಂತ ಹೇಳ್ಬಿಟ್ಟು ಆ ಅರ್ಥದಲ್ಲಿ ಹೇಳಲ್ಪಟ್ಟಿದೆ. ಜಾಗೃತವಾಗಿದೆ ಅಂತ ಅರ್ಥ. ಪ್ರಾಣತ್ ಅಂತ ಹೇಳಿದ್ರೆ ಅವನು ಉಸಿರಾಡೋದಿಲ್ಲ, ಪ್ರಾಣಭೃತ್ ಅಂತ ಅರ್ಥ. ಪ್ರಾಣವನ್ನ ಧರಿಸಿರುವುದು ಅನ್ನುವ ಅರ್ಥ ಅಲ್ಲಿ. ಪ್ರಾಣಕ್ಕೆ ಪ್ರಾಣತ್ ಅಂತ ಅರ್ಥ. ಅಥವಾ ಅದಕ್ಕೆ ಜಾಗೃತಿ ಅಂತ ಹೇಳುವಾಗ ಜಾಗೃತ ಅವಸ್ಥೆಯಲ್ಲಿರೋದು ಅಂತಾನು ಹೇಳ್ಬೋದು. ನಿಮಿಷತೆ ಸುಪ್ತಂ, ಸುಷುಪ್ತಾವಸ್ಥೆಯಲ್ಲಿರೋದು ಅಂತ ಅರ್ಥ. ಜಾಗೃತ ಸುಷುಪ್ತಾದಿ ಭೇದ ಭಿನ್ನ ಪ್ರಾಣಿಜಾತಂ ಅತ್ರ ಅಕ್ಷರ ಪುರುಷೇ ಅರ್ಪಿತಂ ಇತ್ಯರ್ಥ. ಇದಕ್ಕೆ ವಿವರಿಸ್ತಾರೆ. ಬೇರೆ ಬೇರೆ ದಶೆಯಲ್ಲಿರುವ ಎಲ್ಲಾ ಪ್ರಾಣಿಗಳು ಕೂಡ ಈ ಅಕ್ಷರ ಪುರುಷನ ಆಧಾರದಲ್ಲಿಯೇ ಇದ್ದಾರೆ. ಅವನಲ್ಲಿ ಅರ್ಪಿತಂ ಅಂದ್ರೆ ಅವನ ಆಧಾರದಲ್ಲಿ ಇದ್ದಾರೆ ಅನ್ನುವ ಅರ್ಥವನ್ನು ತಿಳಿಸ್ಬೇಕು. ಅದನ್ನು ಸಮರ್ಪಿತವಾಗಿದೆ ಅಂತ ಹೇಳಿದ್ರೆ. ಏತತ್ ಜಾನಥ ಸರಸದ್ ವರೇಣ್ಯಂ, ಸತ್ ಅಸತ್ ವರೇಣ್ಯಂ ಸ್ಥೂಲ ಸೂಕ್ಷ್ಮ ವಸ್ತುಭಿಃ ಆಧಾರತ್ವೇನ ಪ್ರಾರ್ಥನೀಯಂ. ವರೇಣ್ಯಂ ಪ್ರಾರ್ಥನೀಯಂ ಅಂತಾನು ಅರ್ಥ. ಶ್ರೇಷ್ಠವಾದದ್ದು ಅನ್ನೋದು ಅರ್ಥ. ವರೇಣ್ಯಂ ಶ್ರೇಷ್ಠ, ಆಧಾರ, ಪ್ರಾರ್ಥನೀಯಂ ಅಂತಾನು ಅರ್ಥ. ಆಧಾರಭೂತಮಿತಿ ಯಾವತ್, ಎಲ್ಲಕ್ಕೂ ಆಧಾರನಾಗಿದ್ದಾನೆ ಅನ್ನೋದು. ಅವನನ್ನ ಜಾನಥ, ತಿಳಿಸ್ಕೊಳ್ಳಿ ಅವನನ್ನ. ತಾದೃಶಂ ಏತದ್ ಅಕ್ಷರಂ, ಅಂತಹ ಈ ಅಕ್ಷರ ಪುರುಷನಾದವನು. ಪರಂ ವಿಜ್ಞಾನಾದಿವರಿಷ್ಠಂ ಪ್ರಜಾನಾಂ ಯೋ ವಿಜ್ಞಾನೇ ತಿಷ್ಠನ್ ಇತಿ ಶ್ರುತೇಃ ವಿಜ್ಞಾನ ಶಬ್ದಃ ಜೀವಪರಃ. ವಿಜ್ಞಾನಾತ್ ಪರಂ ಅಂದ್ರೆ ಜೀವಾಧಿಕಂ ಅಂತ ಅರ್ಥ. ಪರಂ ವಿಜ್ಞಾನಾತ್ ಯತ್ ವರಿಷ್ಠಂ. ವಿಜ್ಞಾನಾತ್ ಪರಂ, ವಿಜ್ಞಾನ ಅನ್ನೋದು ಜೀವಾತ್ಮನನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ವಿಜ್ಞಾನಂ ಯಜ್ಞಂ ತನುತೆ, ಅಲ್ಲಿಯೂ ಕೂಡ ವಿಜ್ಞಾನ ಅನ್ನೋದು ಜೀವಾತ್ಮನನ್ನು ತಿಳಿಸುತ್ತೆ. ಯಾ ವಿಜ್ಞಾನೇ ತಿಷ್ಠನ್ ಅನ್ನೋದು ಈ ಮಾಧ್ಯಂದಿನ ಕಾಣುವ 2 ಪಾಠ ಭೇದವಿದೆ. ಬೃಹದಾರಣ್ಯಕದಲ್ಲಿ 2 ಶಾಖೆಗಳಿದೆ. ಶುಕ್ಲ ಯಜುರ್ವೇದ ಶಾಖೆಗಳಲ್ಲಿ ಕಾಣ್ವ ಶಾಖೆ, ಮಾಧ್ಯಂದಿನ ಶಾಖೆ ಅಂತ 2 ಶಾಖೆ. ಆ ಕಾಣ್ವ ಶಾಖೆಯಲ್ಲಿ ವಿಜ್ಞಾನೇ ತಿಷ್ಠನ್ ಅಂತಾನೆ ಇದೆ. ಅದೇ ಸ್ಥಾನದಲ್ಲಿ ಮಾಧ್ಯಂದಿನ ಶಾಖೆಯಲ್ಲಿ ಯಾ ಆತ್ಮನಿ ತಿಷ್ಠನ್ ಆತ್ಮನೋಂತರಃ ಅನ್ನುವ ವಾಕ್ಯ ಬರುತ್ತೆ. ವಿಜ್ಞಾನವು ಆತ್ಮವು ಒಬ್ಬನೇ ಅಂತ ಹೇಳಲ್ಪಟ್ಟಿದೆ ಅಲ್ಲಿ. ಆತ್ಮ ಅಂದ್ರೆ ಪರಮಾತ್ಮನಲ್ಲ ಅಲ್ಲಿ. ಯಾಕೆ ಅಂದ್ರೆ ಆತ್ಮನಿ ತಿಷ್ಠನ್, ಆತ್ಮನ ಒಳಗಡೆ ಇದ್ದಾನೆ. ಆತ್ಮನೋಂತರಃ ಎಂಬ ಆತ್ಮಾನ ವೇದ. ಯಸ್ಯ ಆತ್ಮ ಶರೀರಂ ಯಹ ಆತ್ಮಾನಂ ಅಂತರೋ ಯಮಯತಿ ಸತೇ ಆತ್ಮಾಂತರ್ಯಾಮಿ ಅಮೃತಃ. ಆತ್ಮನಿಗೆ ಜೀವಾತ್ಮ ಅನ್ನೋ ಸ್ಪಷ್ಟವಾಗಿ ಅಲ್ಲಿ ತಿಳಿಯುತ್ತೆ. ಆತ್ಮ ಶಬ್ದದಲ್ಲಿ, ಅದರ ಪರ್ಯಾಯದಲ್ಲಿ ಪಾಂಡ್ವ ಪಾಠದಲ್ಲಿ ಯಹ ವಿಜ್ಞಾನೇ ತಿಷ್ಠನ್, ವಿಜ್ಞಾನ ಶಬ್ದ ಜೀವಾತ್ಮನನ್ನ ಪ್ರಸಿದ್ಧವಾಗಿ ಶ್ರುತಿಯಲ್ಲಿಯೇ ಹೇಳಲ್ಪಟ್ಟಿದೆ. ಉಪನಿಷತ್ತಿನಲ್ಲಿ ಶ್ರುತೇಹೇ ಇತಿ ಶ್ರುತೇಹೇ, ಶ್ರುತಿಯಲ್ಲಿಯೇ ಪ್ರಮಾಣ ಹೇಳಲ್ಪಟ್ಟಿದೆ. ವಿಜ್ಞಾನ ಶಬ್ದ ಜೀವಪರಃ, ವಿಜ್ಞಾನಕ್ಕಿಂತಲೂ ಅಧಿಕನಾದವನು. ವಿಜ್ಞಾನಾತ್ ಪರಂ ಪ್ರಜಾನಾಂ ಉಪೇಯೋಪೇಯತ್ವೇನ ಅತ್ಯಂತ ವರಣೀಯಂ, ಅತ್ಯಂತ ಪ್ರಾರ್ಥನೀಯಂ ಇತ್ಯರ್ಥ. ಅವನೇ ಉಪಾಯನೂ ಉಪೇಯನೂ ಆಗಿದ್ದಾನೆ. ಕಡೆಯಲ್ಲಿ ಉಪಾಯ ಉಪೇಯ 2 ಪರಮಾತ್ಮನೇ ಬರುತ್ತೆ. ಇಲ್ಲ ಅಯಮಾತ್ಮ ಪ್ರವಚನೇನ ಲಭ್ಯ ಅದ್ನ ಮೇಧೆಯಾನ ಬಹುನಾ ಶ್ರುತೇನ ಅಲ್ಲೇ ಹೇಳಿ ಪ್ರವಚನ ಶ್ರವಣ ಮರಣ ನಿಧಿಧ್ಯಾಸದಿಂದ ಮಾತ್ರ ತಿಳಿಯಕ್ಕಾಗಲ್ಲ ಅವನ್ನ. ಯೋ ವೇದ ಅಂತ ಹೇಳಿದ್ರೆ ಅವನ್ನ ತಿಳಿದುಕೊಂಡು ಉಪಾಸನೆ ಮಾಡಿದ್ರೆ ಅವನ್ ಪಡೆದು ಬಿಡಬಹುದೇ ಅಂದ್ರೆ
ಆ ಉಪಾಸನೆಯಿಂದ ಅವನ ಪ್ರೀತನಾದ ಅವನ ಅನುಗ್ರಹ ಬರ್ಬೇಕು ನಮ್ಗೆ. ಅದರಿಂದಲೇ ಪಡೆಯೋದು. ಉಪಾಸನೆಯೇ ನಮಗೆ ಕಾರಣ ಸಾಧನವಲ್ಲ. ಕಡೆಯಲ್ಲಿ ಉಪಾಸನೆಯಿಂದ ನಮಗೆ ಪಡೆಯುವ ಅವನ ಅನುಗ್ರಹ ಅನ್ನೋದು ಬರುತ್ತಲ್ಲ, ಅವನ ಅನುಗ್ರಹವೇ ಕಡೆಯಲ್ಲಿ ಕಾರಣ. ಅದರಿಂದ ಅವನೇ ಉಪಾಯ ಅನ್ನೋದು ಹೇಳ್ಬೋದು. ಹಾಗೆ ಅದು ಪ್ರಧಾನವಾಗಿ ಅವನೇ ಉಪಾಯ, ಅವನೇ ಉಪೇಯ. ಆದ್ದರಿಂದ ಅವನು ಬಹಳ ಪ್ರಾರ್ಥನೀಯಂ ಅಂತ ಹೇಳಲ್ಪಟ್ಟಿದೆ. ಅದನ್ನ ಈ ಮಂತ್ರದಲ್ಲಿ ಹೇಳ್ತಾರೆ. ಈ ಉಪದೇಶ ಮಾಡಿದ್ರು ಇಲ್ಲಿ. ಆವಿಸ್ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತ್ರೈತತ್ ಸಮರ್ಪಿತಂ ತತ್ರೇದಂ ಸಮರ್ಪಿತಂ ಅಂತ ಪಾಠ. ಏಜತ್ ಪ್ರಾಣತ್ ನಿಮಿಷಚ್ಚಯತ್, ಯಾವ್ಯಾವ ಅವಸ್ಥೆಯಲ್ಲಿ ಎಲ್ಲ ಅವಸ್ಥೆಯಲ್ಲಿಯೂ ಅವನೇ ಅದಕ್ಕೆಲ್ಲ ಆಧಾರ. ಏತಜ್ಜಾನಥ ಸದಸತ್ವರೇಣ್ಯಂ ಪರಂ ವಿಜ್ಞಾನಾತ್ ಯತ್ ಪ್ರಜಾನಾಂ ವರಿಷ್ಠಂ. ಹೇಳಿ, ಎಲ್ಲಕ್ಕಿಂತಲೂ ಶ್ರೇಷ್ಠನಾದವನು, ವನನೀಯನಾದವನು, ಪ್ರಾರ್ಥನೀಯನಾದವನು ಮೊದಲಾದ ಅರ್ಥಗಳನ್ನ ಅಲ್ಲಿ ಹೇಳ್ತಾರೆ. ಅದಕ್ಕೆ ಯತ್ ಅರ್ಚಿಮತ್ ಯತ್ ಗುಣೇಭ್ಯಃ ಅಣು ಯಸ್ಮಿನ್ ಲೋಕಾಃ ನಿಹಿತ ಲೋಕಿನಶ್ಚ ತದೇತದಕ್ಷರಂ ಬ್ರಹ್ಮ ಸ ಪ್ರಾಣಃ ಸ ತು ವಾಂಗ್ಮನಃ ಸದು ಸ ಏನಿದೆ ತದು ವಾಂಗ್ಮನಃ ಪ್ರಾಣಃ ತದು ವಾಂಗ್ಮನಃ ತದೇತತ್ ಸತ್ಯಂ ತದಮೃತಂ ತತ್ ವೇದ್ಧವ್ಯಂ ಸೌಮ್ಯ ವಿಧಿ. ಇದನ್ನ ಪರಮಾತ್ಮನನ್ನ ತಿಳಿಬೇಕು ಅಂತ ಇಲ್ಲಿ ಜಗತ್ಕಾರನಾದ ಉಪಾದಾನ, ಎಲ್ಲಕ್ಕೂ ಉಪಾದಾನ ನಿಮಿತ್ತನಾದ ಪರಮಾತ್ಮನನ್ನು ಹೇಳಿ ಆ ಪರಮಾತ್ಮನನ್ನ ತಿಳಿಬೇಕು. ಅವನು ತಿಳಿದ್ರೇನೆ ನಮಗೆ ಮೋಕ್ಷ. ಅವನೇ ಎಲ್ಲಕ್ಕಿಂತಲೂ ಶ್ರೇಷ್ಠನಾದವನು, ಅವನೇ ಉಪಾಯ, ಅವನೇ ಉಪೇಯ, ಅವನೇ ಪ್ರಾರ್ಥನೀಯ. ಈ ರೀತಿ ಇದನ್ನ ಹೇಳಿ ಆಮೇಲೆ ಉಪಾಸನೆಯಿಂದಲೇ ಅವನನ್ನ ತಿಳಿಯಬಹುದು ಅನ್ನೋದನ್ನ ಹೇಳ್ತಾರೆ. ಇದು ಅರ್ಚಿಮತ್ ಇದು ಅಣುಭ್ಯ ಅಣುಚ ಅರ್ಚಿಮತ್. ಅರ್ಚಿ ಶಬ್ದ ದೀಪ್ತಿಮತ್ವಂ ವಿಗ್ರಹದ್ವಾರ ದ್ರಷ್ಟವ್ಯಂ ಅಂದ್ರು. ಅವನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ, ಒಂದು ತೇಜಸ್ಸಿದೆ, ಅವನಿಗೆ ಪ್ರಕಾಶಮಾನನಾದವನು ಅಂತ ಹೇಳಿದ್ರೆ ಆ ಗುಣ ಇರ್ಬೇಕಾದ್ರೆ ಆ ಗುಣವು ಒಂದು ಪದಾರ್ಥವನ್ನ ಆಶ್ರಯಿಸಿರ್ಬೇಕು. ಗುಣ ಒಂದೇ ಸ್ವತಂತ್ರವಾಗಿರೋದಕ್ಕಾಗೋದಿಲ್ಲ. ಅವನಿಗೆ ಪ್ರಕಾಶ ಇದ್ರೆ ಆ ಪ್ರಕಾಶಕ್ಕೆ ಆಶ್ರಯವಾದ ಒಂದು ಪದಾರ್ಥವಿರ್ಬೇಕು. ಅದರಿಂದ ಅದು ದಿವ್ಯಮಂಗಳ ವಿಗ್ರಹದ ಮೂಲಕ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ದೀಪ್ತಿಮತ್ವಂ ವಿಗ್ರಹ ದ್ವಾರ ದ್ರಷ್ಟವ್ಯಂ ಅಂತ ಹೇಳಿದ್ರು. ಅಣುಭ್ಯ ಅಪಿ ಅಣು ಅಂದ್ರೆ ಯಾವುದು ಸೂಕ್ಷ್ಮವಾದೋ ಅದಕ್ಕಿಂತಲೂ ಶ್ಯಾಮಾಕಾದಿಭ್ಯ ಅಂತ ಹೇಳಿದ್ರು. ವ್ರೀಹ್ಯವಾದ್ವ ಶ್ಯಾಮಾಕಾದ್ವ ಇದೆಲ್ಲಕ್ಕೆ ಬೇರೆ ಬೇರೆ ಧಾನ್ಯಗಳು. ಆ ಧಾನ್ಯಗಳಿಗಿಂತಲೂ ಸೂಕ್ಷ್ಮನಾದವನು ಅಂತ ಹೇಳಿದ್ರೆ ಎಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡಲು ಸಾಮರ್ಥ್ಯವಿದೆ ಅವನಿಗೆ. ಅತಿ ಸೂಕ್ಷ್ಮ ಶ್ಯಾಮಾಕಾದಿಭ್ಯೋ ಅನಿಷ್ಠಂ ಸೂಕ್ಷ್ಮತೆಯ ಸರ್ವಾಂತ ಪ್ರವೇಶ ಯೋಗ್ಯಂ. ಅತ್ಯಂತ ಸೂಕ್ಷ್ಮನಾದವನು ಅಂತ ಹೇಳಿದ್ರೆ ಅಣೋರಣೀಯಾನ್, ಅದೆಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡುವುದಕ್ಕೆ ಯೋಗ್ಯನಾದವನು ಅಂತ ಅರ್ಥ. ಆ ಸಾಮರ್ಥ್ಯವನ್ನು ಉಳ್ಳವನು. ಯಸ್ಮಿನ್ ಲೋಕಾಃ ನೀತಾಃ ಲೋಕಿನಶ್ಚ, ಎಲ್ಲವೂ ಕೂಡ ಅವನ ಆಧಾರದಲ್ಲಿಯೇ ಇದೆ. ಲೋಕವಾಸಿನಃ ಲೋಕಿನಃ, ಲೋಕಗಳೇನು, ಲೋಕದಲ್ಲಿ ವಾಸಿಸುವರೇನು, ಎಲ್ಲವೂ ಅವನನ್ನ ಆಧಾರದಲ್ಲಿಯೇ ಇದ್ದಾರೆ, ಅವನಲ್ಲಿಯೇ ಇಡಲ್ಪಟ್ಟಿದ್ದಾರೆ. ಅಂದ್ರೆ ಅವನ ಆಧಾರದಲ್ಲಿದ್ದಾರೆ. ಯಸ್ಮಿನ್ ಅಧಿಕರಣ, ಅವನು ಆಧಾರ. ಅಧಿಕರಣ ಸಪ್ತಮಿ, ಅದು ಸಪ್ತಮಿ ವಿಭಕ್ತಿಯಲ್ಲಿದೆ ಅಧಿಕರಣಾರ್ಥ. ಅಂದ್ರೆ ಅವನೇ ಆಧಾರ, ಎಲ್ಲಕ್ಕೂ ಅವನಲ್ಲಿ ಇಡಲ್ಪಟ್ಟಿದೆ. ಇಷ್ಟಾದ್ವೈತಕ್ಕೂ ಅದ್ವೈತಕ್ಕೂ ನಮ್ಮ ತಂದೆ ಹೇಳೋರು ಇಂಗ್ಲಿಷಿನಲ್ಲಿ ಹೇಳಿದ್ರೆ ಅದೇ. ಎವ್ರಿಥಿಂಗ್ ಈಸ್ ಬ್ರಹ್ಮನ್ ಅಂದ್ರೆ ಅದ್ವೈತ, ಎವ್ರಿಥಿಂಗ್ ಈಸ್ ಇನ್ ಬ್ರಹ್ಮನ್ ಅಂದ್ರೆ ವಿಶಿಷ್ಟ ಅದ್ವೈತ ಅಂತ ಹೇಳ್ಬಿಟ್ಟು ಅದೇ ಇಲ್ಲಿ ಹೇಳ್ತಿರೋದು. ಯಸ್ಮಿನ್ ನಿಹಿತಾಹ ಲೋಕಾಹ ಲೋಕಿನಶ್ಚ, ಯಾರಲ್ಲಿ ಇಡಲ್ಪಟ್ಟಿದೆಯೋ, ಯಾರಲ್ಲಿ ಇದೆಯೋ, ಯಾರ ಆಧಾರದಲ್ಲಿ ಇದೆಯೋ ಅವನೇ ಅಕ್ಷರ ಶಬ್ದಿತನಾದ ಬ್ರಹ್ಮ. ಶಿಷ್ಟಂ ಸ್ಪಷ್ಟಂ ತದೇದ ಅಕ್ಷರಂ ಬ್ರಹ್ಮ ಸ ಪ್ರಾಣ ತದು ವಾಂಗ್ಮನಃ. ವಾಕು, ಮನಸ್ಸು, ಪ್ರಾಣ ಎಲ್ಲ ಅವನೇ. ಹೂ ಅನ್ನೋದು ಏವ ಅಂತ ಅರ್ಥ ವೇದದಲ್ಲಿ. ಅದು ಅವಧಾರಣೆಯಲ್ಲಿ ಬರುತ್ತೆ. ಹೂ ಶಬ್ದ, ಹೂ ಅನ್ನೋದು ಅವಧಾರಣಾರ್ಥ. ದೇವಾಗ್ನಿ ತದ್ವಾಯು ತದು ಚಂದ್ರಮಾಹ, ಅದುವೇ ಚಂದ್ರನು. ಹೂ ಅನ್ನೋದು ಪ್ರಸಿದ್ಧವಾಗಿ ದೇವ ಅನ್ನುವ ಅರ್ಥದಲ್ಲಿ ವೇದದಲ್ಲಿ ಹೇಳಲ್ಪಟ್ಟಿದೆ. ತದು ವಾಂಗ್ಮನಃ ಪ್ರಾಣ ಪ್ರಾಣಾದಿಕಮಪಿ ತದಾತ್ಮಕಂ ಇತ್ಯರ್ಥ.
ಇಲ್ಲಿ ಸಮಾನಾಧಿಕರಣ ಹೇಳಿರುವಾಗ ಬ್ರಹ್ಮನೇ ಪ್ರಾಣ, ಬ್ರಹ್ಮನೇ ವಾಕು, ಬ್ರಹ್ಮನೇ ಮನಸ್ಸು ಎಲ್ಲ ಅವನ ತದಾತ್ಮಕಂ ಮತ್ತೆ ಅರ್ಥ. ಅವನ ಆಧಾರದಲ್ಲಿಯೇ, ಅವನ ಅಧೀನದಲ್ಲಿಯೇ, ಅವನ ನಿಯಮನದಲ್ಲಿಯೇ ಇದೆ ಅಂತ ಅರ್ಥ ಇದು. ಅದಕ್ಕೆ ಅರ್ಥ ತದೇತದ್ ಅಕ್ಷರಂ ತದೇತತ್ ಸತ್ಯಂ ತದ್ ಅಮೃತಂ ತದ್ ವೇದ್ದವ್ಯಂ ಸೌಮ್ಯ ವಿಧಿ. ಯಾವ್ದು ತಿಳಿಬೇಕು ಅದನ್ನೇ ತಿಳಿಬೇಕಪ್ಪ ಅಂತ ಹೇಳ್ತಿದ್ದಾರೆ. ತದೇತದ್ ಅಕ್ಷರಂ ಸತ್ಯಂ, ಸತ್ಯಂ ಅಂದ್ರೆ ಅವಿಕಾರಿಯಾದದ್ದು, ಅವಿನಾಶಿಯಾದದ್ದು ಅಂತ ಅರ್ಥ. ಅಮೃತಂ ಅಸಂಸಾರಿ, ಅಮೃತಂ ಅಂತ ಹೇಳಿದ್ರೆ ಭೋಗ್ಯಮಿತಿ ವಾ ಅರ್ಥ. ಅಮೃತಂ ಅಂದ್ರೆ ಭೋಗ್ಯ ಅಂತ ಅರ್ಥ ಮಾಡ್ಬೋದು. ತದೇವ ಮನಸಾ ವೇದ್ದವ್ಯಂ ವಿದ್ಧಿ ಸಮಾಹಿತ ಮನೋ ವಿಷಯ ವಿದ್ಧಿ. ಅಂದ್ರೆ ಚೆನ್ನಾಗಿ ಆ ವಿಷಯದಲ್ಲಿಯೇ ಮನಸ್ಸನ್ನು ಇಟ್ಟು, ಸಮಾಹಿತ ಸಮ್ಯಕ್ ಆಹಿತಂ ಮನಃ ಅಂದ್ರೆ ಚೆನ್ನಾಗಿ ಅದರಲ್ಲಿಯೇ ಇಡಲ್ಪಟ್ಟ ಮನಸ್ಸು ಏಕಾಗ್ರತೆಯಿಂದ ಧ್ಯಾನ ಮಾಡಿ ಅವನನ್ನ ತಿಳಿ. ಅಂತಹ ಮನಸ್ಸಿಗೆ ವಿಷಯವಾಗುತ್ತೆ, ಅಂತಹ ಮನಸ್ಸಿಗೆ ವಿಷಯವಾಗುತ್ತೆ, ಅವನನ್ನ ತಿಳಿ. ತತ್ರ ಮನಃ ಸಮಾಧಾನಂ ಕುರು ಇತಿ ಯಾವತ್. ತತ್ರ ಮನಸ್ಸಮಾಧಾನಂ ಕುರು, ಮನಸ್ಸನ್ನ ಅವನಲ್ಲಿ ಚೆನ್ನಾಗಿ ಇಡುವಂತ ಅರ್ಥ. ಸಮ್ಯಕ್ ಆಧಾನ, ಸಮ್ಯಕ್ ಆಧೀಯತೆ, ಅವನಲ್ಲಿ ಚೆನ್ನಾಗಿ ಇಡು ಮನಸ್ಸನ್ನ, ಅವನಲ್ಲಿ ಧ್ಯಾನ ಮಾಡು. ಅವನ ಧ್ಯಾನ ಮಾಡಿದ್ರೆ ಅವನನ್ನ ತಿಳಿ, ಹಾಗೆ ಇಟ್ಟು ಅವನನ್ನ ತಿಳಿಬೇಕು ಅಂತ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಅದು ಮುಂದೆ ಎರಡು ಉತ್ತಮವಾದ ರೂಪಕದಿಂದ ಹೇಳ್ತಾರೆ. ಧನುರ್ಗೃಹೀತ್ವಾ ಉಪನಿಷದಂ ಮೊದಲಾದದ್ದು, ಪ್ರಣವೋ ಧನುಹು ಶರೋಕ್ಯಾತ್ಮ, ಇದೆಲ್ಲ ಪ್ರಸಿದ್ಧವಾದ ಮಂತ್ರಗಳು. ಅದನ್ನ ಹೇಳಿ ಹೇಗೆ ಧ್ಯಾನ ಮಾಡಬೇಕು, ಯಾವ ರೀತಿ ಏಕಾಗ್ರತೆ ಇರಬೇಕು, ಇದನ್ನೆಲ್ಲ ಇಲ್ಲಿ ಉಪದೇಶ ಮಾಡ್ತಾರೆ ಮುಂದೆ. ಅದು ಪರಮಾತ್ಮನ ಒಂದು ಹೇಗೆ ಅವನನ್ನೇ ತಿಳಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಪಾಯನು ಅವನೇ, ಎಲ್ಲವೂ ಅವನ ಆಧಾರದಲ್ಲಿಯೇ ಇದೆ. ಲೋಕಗಳು, ಲೋಕದಲ್ಲಿರುವ ಎಲ್ಲಕ್ಕೂ ಅಂತರ್ಯಾಮಿ ಆಗಿದ್ದಾನೆ. ಅಣುಗಿಂತಲೂ ಅಣುವಾದವನು ಅವನು. ಯಾವ್ಯಾವ ಅಣು ಪದಾರ್ಥಗಳಿದೆಯೋ ಅದಕ್ಕಿಂತಲೂ ಅಣುವಾದವನು ಅವನು. ಅವನೇ ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಎಲ್ಲವೂ ಪರಮಾತ್ಮಕವೇ, ಅಕ್ಷರ ಪುರುಷನನ್ನೇ ಆತ್ಮನಾಗಿ ಹೊಂದಿದೆ. ಅವನು ಅವಿನಾಶಿಯಾದವನು, ಅವಿಕಾರಿಯಾದವನು, ಅವನನ್ನ ತಿಳಿಯಬೇಕಾದ್ದು ಅಂತ ಇಲ್ಲಿ ಉಪದೇಶ ಮಾಡಿದ್ರು. ಆ ಉಪಾಸನೆಯ ವಿಷಯದಲ್ಲಿ ಯಾವ ರೀತಿ ಏಕಾಗ್ರತೆ ಉಂಟಾಗಬೇಕು ಅದರ ವಿಷಯದಲ್ಲಿ ಮುಂದೆ ಉಪದೇಶ ಮಾಡ್ತಾರೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರವನ್ನು ತಿಳಿಸ್ಕೊಳ್ತೇನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ, ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ पूषा ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ.